ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಚರ್ಚೆಯನ್ನೀಗ ಮುಂದುವರಿಸ್ತೇವೆ. ಹಿಂದಿನ ಚರ್ಚೆಯಲ್ಲಿ ನಾನು ಲೋಕಸಭೆ ಕಾರ್ಯಾಂಗವನ್ನು ಹೇಗೆ ನಿಯಂತ್ರಣ ಮಾಡುತ್ತೆ, ಶಾಸಕಾಂಗದ ಮೂಲಕ ಹೇಗೆ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ. ಈಗ ಅದೇ ಲೋಕಸಭೆ ಇನ್ನೊಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ದ ಅನದರ್ ಇಂಪಾರ್ಟೆಂಟ್ ರೋಲ್ ಆಫ್ ದ ಲೋಕಸಭಾ ಈಸ್ ಫಿನಾನ್ಷಿಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸರ್ಕಾರವನ್ನು ಹಣಕಾಸಿನ ವಿಚಾರಗಳಲ್ಲಿ ನಿಯಂತ್ರಣ ಮಾಡುವ ಅಧಿಕಾರ ಲೋಕಸಭೆಗೆ ಕೊಡಲಾಗಿದೆ. ಇಲ್ಲಿ ಚರ್ಚೆಯ ಆರಂಭದಲ್ಲೇ ಗಮನಿಸಬೇಕಾದ ಪಾಯಿಂಟ್ ಏನು ಅಂದರೆ, ರಾಜ್ಯಸಭಾ ಹ್ಯಾಸ್ ನೋ ರೋಲ್ ಇನ್ ದ ಫಿನಾನ್ಷಿಯಲ್ ಕಂಟ್ರೋಲ್. ಆರ್ಥಿಕ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರಗಳಲ್ಲಿ ರಾಜ್ಯಸಭೆಗೆ ಯಾವುದೇ ಅಧಿಕಾರ ಇರಲ್ಲ. ರಾಜ್ಯಸಭಾ ಈಸ್ ಎ ಝೀರೋ ಅಂತ ಹೇಳ್ತೀನಿ. ರಾಜ್ಯಸಭೆಗೆ ಒಂದು ಶೂನ್ಯ ಅಧಿಕಾರವನ್ನು ಕೊಟ್ಟಿದ್ದಾರೆ, ಏನು ಪಾತ್ರ ಇಲ್ಲ. ಎಲ್ಲ ಅಧಿಕಾರವನ್ನು ಲೋಕಸಭೆಗೆ ಕೊಟ್ಟಿದ್ದಾರೆ. ಕಾರಣ ಏನು ಅಂತ ನಿಮಗೆ ನಾನು ಹಿಂದಿನ ಚರ್ಚೆಯಲ್ಲೂ ಹೇಳಿದೆ. ಲೋಕಸಭಾ ಮೀನ್ಸ್ ದ ಪೀಪಲ್ ಆಫ್ ಇಂಡಿಯಾ. ಸೊ ಲೋಕಸಭೆ ನಿಯಂತ್ರಣ ಮಾಡುತ್ತೆ ಅಂದರೆ ಅರ್ಥ ಭಾರತದ ಜನತೆ, ಪೀಪಲ್ ಆಫ್ ಇಂಡಿಯಾ. ನೀವು ಅದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಲೋಕಸಭೆ ಅಂತ ಯಾವಾಗ ಹೇಳ್ತೀನೋ ಆವಾಗ ಭಾರತದ ಜನತೆ ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಲೋಕಸಭೆಯ ನಿಯಂತ್ರಣ ಅಂದರೆ ಜನತಾ ನಿಯಂತ್ರಣ, ಬೋತ್ ಆರ್ ಸೇಮ್. ಲೋಕಸಭಾ ಕಂಟ್ರೋಲ್ ಅಂದರೂ ಒಂದೇ, ಜನತಾ ನಿಯಂತ್ರಣ ಅಂದರೂ ಒಂದೇ. ಜನರೇ ನಿಯಂತ್ರಣ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಹಾಗಾಗಿ ಹಣಕಾಸು ವಿಚಾರಗಳನ್ನು, ಸರ್ಕಾರದ ಹಣಕಾಸು ವ್ಯವಹಾರಗಳನ್ನು ಕಂಟ್ರೋಲ್ ಮಾಡುವುದು ಲೋಕಸಭೆ. ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದಕ್ಕೆ ಈಗ ಪಾಯಿಂಟ್ಸ್ಗಳನ್ನು ಕೊಡ್ತೀನಿ. ಅಪ್ರೂವಲ್ ಆಫ್ ದಿ ಬಜೆಟ್. ಫಸ್ಟ್ ಪಾಯಿಂಟ್ ಅಂದರೆ ಅಪ್ರೂವಲ್ ಆಫ್ ದಿ ಬಜೆಟ್. ಮುಂಗಡ ಪತ್ರಕ್ಕೆ ಅನುಮೋದನೆಯನ್ನು ಕೊಡುವಂಥದ್ದು. ಮುಂಗಡ ಪತ್ರಕ್ಕೆ ಅನುಮೋದನೆ, ಮುಂಗಡ ಪತ್ರಕ್ಕೆ ಅನುಮೋದನೆಯನ್ನು ಕೊಡುವಂಥದ್ದು, ಸಮ್ಮತಿಯನ್ನು ಕೊಡುವಂಥದ್ದು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಪ್ರೂವಲ್ ಆಫ್ ದಿ ಬಜೆಟ್. ಬಜೆಟ್ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಸರ್ಕಾರದ ವಾರ್ಷಿಕ ಹಣಕಾಸು ಹೇಳಿಕೆ. ಆರ್ಟಿಕಲ್ 112 ಅಲ್ಲಿ ನಿಖರವಾಗಿ ಹೇಳೋದಾದರೆ 112 ಸಂವಿಧಾನದ 112ನೇ ವಿಧಿಯಲ್ಲಿ ಮುಂಗಡ ಪತ್ರದ ಬಗ್ಗೆ ಮಾಹಿತಿ ಇದೆ. ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಗೌರ್ಮೆಂಟ್ ಈಸ್ ಕಾಲ್ಡ್ ಬಜೆಟ್. ಈ ಬಜೆಟ್ಟಿಗೆ ಸಮ್ಮತಿಯನ್ನು, ಅನುಮೋದನೆ ಅಂದರೂ ಒಂದೇ, ಸಮ್ಮತಿ ಅಂದರೂ ಒಂದೇ, ಅದಕ್ಕೆ ಸಮ್ಮತಿಯನ್ನು ಕೊಡುವಂಥ ಅಧಿಕಾರ ಲೋಕಸಭೆಗೆ ಇದೆ. ಲೋಕಸಭೆ ಮುಂಗಡ ಪತ್ರಕ್ಕೆ ಅನುಮೋದನೆ ಮಾಡಿದರೆ ಮಾತ್ರ ಸರ್ಕಾರ ಮುಂದುವರಿಯುತ್ತೆ. ಸಪೋಸ್ ಇಫ್ ದ ಬಜೆಟ್ ಈಸ್ ನಾಟ್ ಅಪ್ರೂವ್ಡ್, ದ ಗೌರ್ಮೆಂಟ್ ಹ್ಯಾಸ್ ಟು ರಿಸೈನ್, ದ ಕ್ಯಾಬಿನೆಟ್ ಹ್ಯಾಸ್ ಟು ರಿಸೈನ್. ಇದು ನಿಯಮಾವಳಿ. ಮುಂಗಡ ಪತ್ರಕ್ಕೆ ಲೋಕಸಭೆಯಲ್ಲಿ ಅನುಮೋದನೆ ದೊರಕಲಿಲ್ಲ ಅಂದರೆ ತತ್ಕ್ಷಣವೇ ಪ್ರಧಾನಿಯವರು ರಾಜೀನಾಮೆ ಕೊಡಬೇಕಾಗುತ್ತೆ. ಇಡೀ ಮಂತ್ರಿಮಂಡಲ ರಾಜೀನಾಮೆ ಕೊಡಬೇಕಾಗುತ್ತೆ. ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ವಿಳಂಬ ಮಾಡುವಂಗಿಲ್ಲ. ಬಜೆಟ್ ಅಪ್ರೂವಲ್ ಆಗಿಲ್ಲ ಅಂದರೆ ಒಂದು ಕ್ಷಣವೂ ಕೂಡ ಅವರು ಸರ್ಕಾರದಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಇರಲ್ಲ. ಇದು ಸಿದ್ಧಾಂತ, ನಿಯಮ. ಬಟ್ ವಾಸ್ತವದಲ್ಲಿ ಏನಾಗುತ್ತೆ, ಇನ್ ರಿಯಾಲಿಟಿ ವಾಟ್ ಹ್ಯಾಪನ್ಸ್ ಅನ್ನೋದಾದರೆ, ಲೋಕಸಭೆಯಲ್ಲಿ ಸರ್ಕಾರಕ್ಕೆ ಬಹುಮತ ಇರುತ್ತೆ. ಅದನ್ನು ಮರಿಬೇಡಿ. ದ ಗೌರ್ಮೆಂಟ್ ಎಂಜಾಯ್ಸ್ ಮೆಜಾರಿಟಿ. ದಟ್ಸ್ ಮ್ಯಾಜಿಕ್ ನಂಬರ್ ಅಂತ ನಾನಾಗಲೇ ಹೇಳಿದೆ, 272. ಆ ಮ್ಯಾಜಿಕ್ ನಂಬರ್ ಸರ್ಕಾರಕ್ಕೆ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಇದು ಸಮಸ್ಯೆ ಆಗಲ್ಲ. ಯಾಕಂದರೆ 272 ಜನ MP ಗಳು ಸರ್ಕಾರದ ಪರವಾಗಿ ಇರೋದರಿಂದ ಅವರು ಬಜೆಟಿಗೆ ಅಪ್ರೂವಲನ್ನು ಕೊಟ್ಟೇ ಕೊಡ್ತಾರೆ, ಸಮ್ಮತಿಯನ್ನು ಸೂಚಿಸ್ತಾರೆ, ಅನುಮೋದನೆಯನ್ನು ಮಾಡೇ ಮಾಡ್ತಾರೆ. ನೋ ಡೌಟ್ ಅಬೌಟ್ ಇಟ್. ಸೊ ಹಾಗಾಗಿ ಮುಂಗಡ ಪತ್ರ ಏನಾಗುತ್ತೆ, ಸುಲಭವಾಗಿ ಪಾಸಾಗ್ಬಿಡುತ್ತೆ. ಈಸಿ ಅಪ್ರೂವಲ್ ಆಫ್ ದ ಬಜೆಟ್ ಅಂತ ಹೇಳ್ತೀವಿ. ಸ್ಮೂತ್ ಆ್ಯಂಡ್ ಈಸಿ ಅಪ್ರೂವಲ್ ಆಫ್ ದ ಬಜೆಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸುಗಮವಾಗಿ, ಸಲೀಸಾಗಿ, ಸುಲಭವಾಗಿ ಮುಂಗಡ ಪತ್ರ ಚರ್ಚೆಯಾಗಿ ಅನುಮೋದನೆಗೊಂಡು ಜಾರಿಗೆ ಬರುತ್ತೆ. ಬಟ್ ಆದರೂ ಕೂಡ ಕೆಲವೊಮ್ಮೆ ಆತಂಕದ ಕ್ಷಣಗಳು ಬರ್ತವೆ, ಆ್ಯಂಕ್ಷಿಯಸ್ ಮೂಮೆಂಟ್ಸ್ ಅಂತಾರೆ. ಕೆಲವೊಮ್ಮೆ ಪಕ್ಷದ ಒಳಗಡೆನೇ ಏನಾಗುತ್ತೆ, ಆಂತರಿಕ ಭಿನ್ನಮತ ಉಂಟಾಗುತ್ತೆ. ಅದಕ್ಕೆ ಇಂಟರ್ನಲ್ ಡಿಸಿಡೆನ್ಸ್ ಅಂತಾರೆ.
ಪಕ್ಷದ ಒಳಗಡೆ ಆಂತರಿಕ ಬಂಡಾಯ ಭಿನ್ನಮತ ಉಂಟಾದಾಗ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆಗೆ ಅಳುಕು ಉಂಟಾಗುತ್ತೆ. ಅಯ್ಯೋ ಬಜೆಟ್ ಪಾಸ್ ಆಗುತ್ತೋ ಇಲ್ವೋ, ಅಷ್ಟು ಓಟುಗಳು ಪರವಾಗಿ ಬೀಳ್ತವೋ ಇಲ್ವೋ ಅಂತ ಬಂದಾಗ ಅಲ್ಲಿ ಸರ್ಕಾರ ಬಳಸುವ ಅಸ್ತ್ರ ಏನು, ಪಾರ್ಟಿ ವಿಪ್ ಈಸ್ ಇಶ್ಯೂಡ್. ವಿಪ್ ಈಸ್ ಇಶ್ಯೂಡ್ ಟು ದ ಮೆಂಬರ್ಸ್, ಟು ದ ರೂಲಿಂಗ್ ಪಾರ್ಟಿ ಮೆಂಬರ್ಸ್. ಆಡಳಿತ ಪಕ್ಷದ ಸದಸ್ಯರುಗಳಿಗೆ ಪಕ್ಷದ ಆದೇಶವನ್ನು, ಅದನ್ನು ಪಕ್ಷಾದೇಶ ಅಂತ ಕರೀತಾರೆ. ಪಕ್ಷಾದೇಶ, ಪಕ್ಷದಿಂದ ಬರುವ ಆದೇಶ ಪಾರ್ಟಿ ವಿಪ್, ಅದಕ್ಕೆ ಪಾರ್ಟಿ ವಿಪ್ ಅಂತ ಕರೀತಾರೆ. ಇಟ್ ಈಸ್ ಇಶ್ಯೂಡ್ ಬೈ ಹೈಕಮಾಂಡ್. ಪಕ್ಷದ ಹೈಕಮಾಂಡ್ ಏನಿದೆ ಅವರು ಇದನ್ನು ಜಾರಿಗೊಳಿಸ್ತಾರೆ. ಪಕ್ಷದ ಹೈಕಮಾಂಡ್ ಯಾರಿರ್ತಾರೆ ಅವರು ತಮ್ಮ ಪಕ್ಷದ ಸದಸ್ಯರಿಗೆ, ರೂಲಿಂಗ್ ಪಾರ್ಟಿ ಮೆಂಬರ್ಸ್ ಅಂತಾರೆ, ಟ್ರೆಜರಿ ಬೆಂಚ್ ಅಂತಾರೆ, ಆ ಟ್ರೆಜರಿ ಬೆಂಚಿಗೆ ಆದೇಶ ಮಾಡ್ತಾರೆ. ನೋಡಿ, ನಾಳೆ ಮುಂಗಡ ಪತ್ರ ಮತಕ್ಕೆ ಹಾಕಲಾಗುತ್ತೆ, ನೀವೆಲ್ಲರೂ ಕಡ್ಡಾಯವಾಗಿ ಹಾಜರಿದ್ದು ಅನುಮೋದನೆ ಕೊಡಬೇಕು. ಯು ಮಸ್ಟ್ ಬಿ ಕಂಪಲ್ಸರಿಲಿ ಪ್ರೆಸೆಂಟ್ ಇನ್ ದ ಹೌಸ್ ಆ್ಯಂಡ್ ಅಪ್ರೂವ್ ದ ಬಜೆಟ್. ಯಾರಾದರೂ ಗೈರು ಹಾಜರಾದರೆ ಅಥವಾ ಬಜೆಟ್ಗೆ ವಿರುದ್ಧವಾಗಿ ಮತ ಚಲಾಯಿಸಿದರೆ ನಿಮ್ಮನ್ನು 6 ವರ್ಷಗಳ ಕಾಲ ಉಚ್ಚಾಟಿಸಲಾಗುವುದು. ನಿಮ್ಗೆ ಗೊತ್ತಿದೆ, ಪಾರ್ಟಿ ವಿಪ್ಪನ್ನು ವೈಲೇಟ್ ಮಾಡಿದರೆ ಯು ವಿಲ್ ಬಿ ಎಕ್ಸ್ಪೆಲ್ಡ್ ಫ್ರಮ್ ದ ಪಾರ್ಟಿ ಫಾರ್ 6 years. ಮುಂದಿನ 6 ವರ್ಷಗಳವರೆಗೆ ನೀವು ಚುನಾವಣೆಗೂ ನಿಲ್ಲುವಂತಿಲ್ಲ, ಚುನಾವಣೆಗೂ ಸ್ಪರ್ಧಿಸುವಂತಿಲ್ಲ, ಮತ್ತು MP ಅಥವಾ MLA ಆಗಲಿಕ್ಕೆ ನಿಮಗೆ ಅವಕಾಶ ಇರಲ್ಲ. ಸೊ ಯು ಆರ್ ಡಿಸ್ಟ್ರಾಯಿಂಗ್ ಯುವರ್ ಪೊಲಿಟಿಕಲ್ ಕರಿಯರ್ ಫಾರ್ 6 years. 6 ವರ್ಷ ನಿಮ್ಮ ರಾಜಕೀಯ ಭವಿಷ್ಯ ಕರಾಳವಾಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಅದು ಅವರಿಗೂ ಗೊತ್ತಿರುತ್ತೆ, MP ಆದವರಿಗೂ ಗೊತ್ತಿರುತ್ತೆ. ಸೊ ಪಕ್ಷದ ಮೀಟಿಂಗ್ನಲ್ಲಿ, ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಂತಾರೆ, ಅದನ್ನು ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ನಲ್ಲಿ ಇದನ್ನು ಚರ್ಚೆ ಮಾಡ್ತಾರೆ. ನಾಳೆ ಮುಂಗಡ ಪತ್ರ ಚರ್ಚೆಗೆ ಬರುತ್ತೆ, ಮತಕ್ಕೆ ಹಾಕಲಾಗುತ್ತೆ. ನೀವೆಲ್ಲರೂ ಮುಂಗಡ ಪತ್ರದ ಪರವಾಗಿ ವೋಟ್ ಹಾಕಬೇಕು. ಯು ಮಸ್ಟ್ ವೋಟ್ ಇನ್ ಫೇವರ್ ಆಫ್ ದಿ ಬಜೆಟ್. ಯಾರಾದರೂ ವಿರುದ್ಧ ಹಾಕಿದರೆ ಅದು ಪಕ್ಷ ವಿರೋಧಿ ಚಟುವಟಿಕೆಯಾಗುತ್ತೆ. ಆ್ಯಂಡ್ ಇಟ್ ಅಟ್ರಾಕ್ಟ್ಸ್ ಆ್ಯಂಟಿ ಡಿಫೆಕ್ಷನ್. ಆ್ಯಂಟಿ ಡಿಫೆಕ್ಷನ್ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ, ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಅವರನ್ನು ಪಕ್ಷದಿಂದ ಹೊರಗೆ ಹಾಕ್ಬೋದು, ಉಚ್ಚಾಟಿಸಬಹುದು. 6 ವರ್ಷ ಅವರನ್ನು ನಿಷ್ಕ್ರಿಯಗೊಳಿಸ್ಬೋದು, ರಾಜಕೀಯವಾಗಿ ಅವರನ್ನು ನಿಷ್ಕ್ರಿಯಗೊಳಿಸ್ಬೋದು. ಅದು ವಾಸ್ತವಿಕವಾಗಿ ಗೊತ್ತಿರೋದ್ರಿಂದ ಈ ಅಪ್ರೂವಲ್ ಆಫ್ ದ ಬಜೆಟ್ ಅನ್ನೋದು ಮೇಲ್ನೋಟಕ್ಕೆ ಗಂಭೀರ ಅನಿಸಿದರೂ ಕೂಡ, at the outset it appears to be very serious and difficult, but in reality it goes on smoothly. ವಾಸ್ತವದಲ್ಲಿ ಭಾಳ ಸಲೀಸಾಗಿ ಸುಲಭವಾಗಿ ಹೋಗುತ್ತೆ. ಎಷ್ಟೋ ಸಾರಿ ನೀವು ಪತ್ರಿಕೆಗಳಲ್ಲಿ ಓದಿದ್ದೀರಿ, ಲಕ್ಷಾಂತರ ಕೋಟಿ ರೂಪಾಯಿ ಮಂಡನೆಯಾಗಿರುವಂಥ ಬಜೆಟು ಒಂದು ಅರ್ಧ ನಿಮಿಷದಲ್ಲಿ, 5 ನಿಮಿಷದಲ್ಲಿ ಒಪ್ಪಿಗೆ ಪಡ್ಕೊಳ್ತಾರೆ. ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು ಅಂತ ನೀವು ಪೇಪರಲ್ಲಿ ಓದ್ತೀರಿ. ದ ಬಜೆಟ್ ವಾಸ್ ಅಪ್ರೂವ್ಡ್ ಬೈ ವಾಯ್ಸ್ ವೋಟ್ ಅಂತ. ಸಭಾಧ್ಯಕ್ಷರು ಕೇಳ್ತಾರೆ, ಒಪ್ಪಿಗೆ ಇದೆಯಾ? ಎಸ್ ಅನ್ನೋರು ಕೈ ಎತ್ತರಿ ಅಂತಾರೆ, ಎಸ್ ಅನ್ನೋರು ಕೈ ಎತ್ತಾರೆ. ನೋ ಅನ್ನೋರು ಹೇಳ್ರಿ ಅಂತಾರೆ, ಕೈ ಎತ್ತಾರೆ. ನೋ ಅನ್ನೋರ ಸಂಖ್ಯೆ ಕಡಿಮೆ ಇರುತ್ತೆ, ಎಸ್ ಅನ್ನೋರು ಜಾಸ್ತಿ ಇರುತ್ತೆ. ಮುಂಗಡ ಪತ್ರ ಅಂಗೀಕಾರವಾಗಿದೆ ಅಂತ ಸ್ಪೀಕರು ಡಿಕ್ಲೇರ್ ಮಾಡ್ತಾರೆ. ವಿದಿನ್ ಫ್ಯೂ ಮಿನಿಟ್ಸ್, ಕೆಲವೇ ನಿಮಿಷಗಳಲ್ಲಿ ಮುಂಗಡ ಪತ್ರ ಪಾಸ್ ಆಗಿಬಿಡುತ್ತೆ. ನೀವು ನೋಡ್ತೀರಿ, ಪ್ರತಿ ವರ್ಷ ಬಜೆಟ್ ಸೆಷನನ್ನು, ಕಲಾಪವನ್ನು ನೋಡ್ತಾ ಇದ್ದರೆ ಫ್ಯೂ ಮಿನಿಟ್ಸಲ್ಲಿ ಮುಂಗಡ ಪತ್ರ ಅಪ್ರೂವಲ್ ಆಗುತ್ತೆ. ಆದರೆ ಸೈದ್ಧಾಂತಿಕವಾಗಿ ನಾವು ಹೇಳುವುದು, ಆ ಮುಂಗಡ ಪತ್ರಕ್ಕೆ ಅನುಮೋದನೆ ಕೊಡುವ ಅಧಿಕಾರ ಇರುವುದು ಲೋಕಸಭೆಗೆ. ಇದು ನಮ್ಮ ಪಾಯಿಂಟ್. ಈ ಅಧಿಕಾರ ರಾಜ್ಯಸಭೆಗಿಲ್ಲ. ರಾಜ್ಯಸಭಾ ಹ್ಯಾಸ್ ನೋ ಪವರ್ ಟು ಗಿವ್ ಅಪ್ರೂವಲ್ ಫಾರ್ ದಿ ಬಜೆಟ್. ಬಜೆಟ್ ಮೇಲೆ ಚರ್ಚೆ ಮಾಡ್ಬೋದು, ಚರ್ಚೆ ಮಾಡುವ ಅಧಿಕಾರ ಇದೆ. ರಾಜ್ಯಸಭಾ ಹ್ಯಾಸ್ ಪವರ್ ಆಫ್ ಡಿಬೇಟಿಂಗ್ ಆ್ಯಂಡ್ ಡಿಸ್ಕಸ್ಸಿಂಗ್ ದ ಬಜೆಟ್, ಬಟ್ ನಾಟ್ ಅಪ್ರೂವಲ್. ಅಪ್ರೂವಲ್ ಕೊಡುವ ಅಧಿಕಾರ ರಾಜ್ಯಸಭೆಗಿಲ್ಲ, ಅದು ಕೇವಲ ಲೋಕಸಭೆಗೆ ಮಾತ್ರ. ಹಾಗಾಗಿ ಆ ಮುಂಗಡ ಪತ್ರವನ್ನು ಒಪ್ಪಿಗೆ ಕೊಡೋದು ಅಂದ್ರೇನು? ಇಂಡೈರೆಕ್ಟ್ಲಿ ಹಣಕಾಸು ನಿಯಂತ್ರಣವನ್ನು ಲೋಕಸಭೆ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಇದು ಒಂದು. ಇನ್ನು ಎರಡನೇದು, 2 ಪ್ರಕಾರದ ಬಿಲ್ಲುಗಳನ್ನು ಅಂಗೀಕಾರ ಮಾಡ್ತಾರೆ. 2 ಟೈಪ್ಸ್ ಆಫ್ ಬಿಲ್ಸ್ ಅಂತ ಹೇಳ್ತೀವಿ. ಆ 2 ಬಿಲ್ಲುಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಏನು?
ಮೊದಲನೇ ಬಿಲ್ಲು ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರೀತಾರೆ. ಅಪ್ರೋಪ್ರಿಯೇಷನ್ ಬಿಲ್ ಅಂತ ಒಂದು, ಇನ್ನೊಂದು ಫೈನಾನ್ಸ್ ಬಿಲ್ ಅಂತ ಕರೀತಾರೆ. ಫೈನಾನ್ಸ್ ಬಿಲ್ ಇವೆರಡಕ್ಕೂ ಕೂಡ ಅನುಮೋದನೆಯನ್ನು ಕೊಡಬೇಕಾಗುತ್ತೆ. ಅಪ್ರೋಪ್ರಿಯೇಷನ್ ಅಂದರೆ ವಿನಿಯೋಗ ವಿಧೇಯಕ. ವಿನಿಯೋಗ ವಿಧೇಯಕ. ಓಕೆ. ಫೈನಾನ್ಸ್ ಬಿಲ್ ಅಂದರೆ ವಿತ್ತೀಯ ವಿಧೇಯಕ. ವಿತ್ತೀಯ ವಿಧೇಯಕ ಅಂತ ಹೇಳಿ. ವಿತ್ತೀಯ ವಿಧೇಯಕ. ಸೊ ಈ ಅಪ್ರೋಪ್ರಿಯೇಷನ್ ಮತ್ತು ಫೈನಾನ್ಸ್ ಬಿಲ್ ಏನಿದೆ ಇವೆರಡಕ್ಕೂ ಕೂಡ ಅನುಮೋದನೆಯನ್ನು ಕೊಡುವುದು ಲೋಕಸಭೆ. ಲೋಕಸಭೆ ಈ ಎರಡೂ ಬಿಲ್ಗಳಿಗೆ ಅನುಮೋದನೆಯನ್ನು ಕೊಡುತ್ತೆ. ಅಪ್ರೋಪ್ರಿಯೇಷನ್ ಬಿಲ್ ಆ್ಯಂಡ್ ಫೈನಾನ್ಸ್ ಬಿಲ್ ಅಂತ ಹೇಳ್ತಾರೆ. ಇದ್ರ ಮೇಲೆ ನಿಮಗೆ ಪ್ರಿಲಿಮ್ಸಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅದು ಅರ್ಥ ಗೊತ್ತಿರಲ್ಲ. ಅಪ್ರೋಪ್ರಿಯೇಷನ್ ಬಿಲ್ ಅಂದರೆ ವಿನಿಯೋಗ ವಿಧೇಯಕ. ವಿನಿಯೋಗ ಅಂದ್ರೇನು? ದುಡ್ಡನ್ನು ಬಳಸಿಕೊಳ್ಳೋದು. ಸ್ಪೆಂಡಿಂಗ್ ದ ಮನಿ, ಯೂಸಿಂಗ್ ದ ಮನಿ ಈಸ್ ಕಾಲ್ಡ್ ಅಪ್ರೋಪ್ರಿಯೇಷನ್. ಅಪ್ರೋಪ್ರಿಯೇಷನ್ ಅನ್ನೋದು ಟೆಕ್ನಿಕಲ್ ವರ್ಡ್. ಹಣವನ್ನು ಬಳಸಿಕೊಳ್ಳುವುದು. ವಿನಿಯೋಗ ಅಂದರೆ ಬಳಕೆ. ಸೊ ಅಪ್ರೋಪ್ರಿಯೇಷನ್ ಅಂದರೆ ಯೂಸಿಂಗ್ ದ ಮನಿ, ಸ್ಪೆಂಡಿಂಗ್ ದ ಗೌರ್ಮೆಂಟ್ ಮನಿ, ಅದಕ್ಕೆ ಅಪ್ರೋಪ್ರಿಯೇಷನ್ ಬಿಲ್ ಅಂತ. ಈ ಅಪ್ರೋಪ್ರಿಯೇಷನ್ ಬಿಲ್ಲು ಕೂಡ ಲೋಕಸಭೆಯಲ್ಲಿ ಅಂಗೀಕಾರ ಆಗಬೇಕು. ಅದು ಆದಮೇಲೆ, ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆದಮೇಲೆ ಸರ್ಕಾರ ಹಣವನ್ನು ಕನ್ಸಾಲಿಡೇಟೆಡ್ ಫಂಡಿಂದ ಡ್ರಾ ಮಾಡಲಿಕ್ಕೆ ಬರುತ್ತೆ. ನಿಮಗೆ ಗೊತ್ತಿದೆ ಸರ್ಕಾರದ ದುಡ್ಡು ಎಲ್ಲ ಎಲ್ಲಿರುತ್ತೆ? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಆರ್ಟಿಕಲ್ 266. ಆರ್ಟಿಕಲ್ 266ರಲ್ಲಿ ಭಾರತದ ಸಂಚಿತ ನಿಧಿ. ಭಾರತದ ಸಂಚಿತ ನಿಧಿ. ಸೊ ನಿಧಿಯಿಂದ ಹಣವನ್ನು ಬಳಕೆ ಮಾಡಲಿಕ್ಕೆ ಅನುಮತಿ ಸಿಗುತ್ತೆ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಆರ್ಟಿಕಲ್ 266 ಅಂತ ಬರುತ್ತೆ. ಆ 266 ಅಡಿಯಲ್ಲಿ ಭಾರತದ ಸಂಚಿತ ನಿಧಿಯಿಂದ ದುಡ್ಡನ್ನು ಪಡೆದುಕೊಳ್ಳುವುದಕ್ಕೆ, ವಿತ್ಡ್ರಾಯಿಂಗ್ ದ ಮನಿ ಫ್ರಮ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಅದನ್ನು ಮಾಡಬೇಕು ಅಂದರೆ ಈ ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆಗಬೇಕು. ವಿನಿಯೋಗ ವಿಧೇಯಕ ಅಂಗೀಕಾರ ಆದಮೇಲೇ ಸರ್ಕಾರ ಭಾರತದ ಸಂಚಿತ ನಿಧಿಯಿಂದ ದುಡ್ಡನ್ನು ಅಂದರೆ ಹಣವನ್ನು ಡ್ರಾ ಮಾಡಲಿಕ್ಕೆ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಇಫ್ ದಿ ಅಪ್ರೋಪ್ರಿಯೇಷನ್ ಬಿಲ್ ಈಸ್ ನಾಟ್ ಪಾಸ್ಡ್, ದೆನ್ ಗೌರ್ಮೆಂಟ್ ಕೆನಾಟ್ ವಿತ್ಡ್ರಾ ಅ ಸಿಂಗಲ್ ರುಪಿ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್. ಆ ಸಂಚಿತ ನಿಧಿಯಿಂದ ಒಂದೇ ಒಂದು ರೂಪಾಯಿಯನ್ನು ಕೂಡ ಡ್ರಾ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇರಲ್ಲ. ಹಾಗಾಗಿ ಅಪ್ರೋಪ್ರಿಯೇಷನ್ ಬಿಲ್ ಯಾಕೆ ಬೇಕು ಅಂದರೆ ಸಂಚಿತ ನಿಧಿಯಿಂದ ದುಡ್ಡನ್ನು ಪಡೆದುಕೊಳ್ಳಲು, ಡ್ರಾಯಿಂಗ್ ದ ಮನಿ ಅಂತ ಹೇಳ್ತಾರೆ. ಹಣವನ್ನು ಸೆಳೆದುಕೊಳ್ಳಲು ಅಂತ ಅದನ್ನು ಕನ್ನಡದಲ್ಲಿ ಯಾರೋ ಅನುವಾದ ಮಾಡ್ತಾರೆ. ಹಣವನ್ನು ಸೆಳೆದುಕೊಳ್ಳಲು, ಡ್ರಾ ಮಾಡಲಿಕ್ಕೆ ಪರ್ಮಿಷನ್ ಕೊಡೋದು ಅಪ್ರೋಪ್ರಿಯೇಷನ್ ಬಿಲ್. ಓಕೆ. ಇನ್ನೊಂದು ಫೈನಾನ್ಸ್ ಬಿಲ್ ಅಂತ ಕರೀತಾರೆ. ಫೈನಾನ್ಸ್ ಬಿಲ್ ಅಂದ್ರೇನು? ಇಟ್ ಈಸ್ ಆಲ್ಸೋ ಕಾಲ್ಡ್ ಟ್ಯಾಕ್ಸ್ ಬಿಲ್. ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಟ್ಯಾಕ್ಸೇಷನ್ ಬಿಲ್ ಅಂತ ಕೂಡ ಕರೀತಾರೆ. ಜನರ ಮೇಲೆ ತೆರಿಗೆಯನ್ನು ವಿಧಿಸುವ ಅಧಿಕಾರ. ತೆರಿಗೆಯನ್ನು ವಿಧಿಸುವುದು ಟ್ಯಾಕ್ಸೇಷನ್ ಅಂತ ಹೇಳ್ತಾರೆ. ಫೈನಾನ್ಸ್ ಬಿಲ್ಲಿನ ಅರ್ಥ ಏನು? ಫೈನಾನ್ಸ್ ಬಿಲ್ಲನ್ನು ಅಂಗೀಕಾರ ಮಾಡಿದ ಮೇಲೆ ಸರ್ಕಾರ ಜನಗಳ ಮೇಲೆ ತೆರಿಗೆಯನ್ನು ವಿಧಿಸಲಿಕ್ಕೆ ಅವಕಾಶ ಸಿಗುತ್ತೆ. ದೇ ಕ್ಯಾನ್ ಇಂಪೋಸ್ ನ್ಯೂ ಟ್ಯಾಕ್ಸ್ ಆನ್ ದಿ ಗೌರ್ಮೆಂಟ್, ಆನ್ ದ ಪೀಪಲ್, ಆರ್ ದೇ ಕ್ಯಾನ್ ಇನ್ಕ್ರೀಸ್ ದ ಟ್ಯಾಕ್ಸ್ ಆನ್ ದ ಪೀಪಲ್, ಆರ್ ದೇ ಕ್ಯಾನ್ ಡಿಕ್ರೀಸ್ ದ ಟ್ಯಾಕ್ಸ್ ಆನ್ ದ ಪೀಪಲ್. ಅಲ್ಲಿ ಮೂರಕ್ಕೆ ಅವಕಾಶ ಇದೆ. ಹೊಸ ತೆರಿಗೆಯನ್ನು ಜನರ ಮೇಲೆ ವಿಧಿಸ್ಬೋದು, ಇದ್ದಂಥ ತೆರಿಗೆಯನ್ನು ಹೆಚ್ಚು ಮಾಡ್ಬೋದು, ಅಥವಾ ಈಗಿರುವಂಥ ತೆರಿಗೆಯನ್ನು ಕಡಿಮೆನೂ ಮಾಡ್ಬೋದು. ಡಿಕ್ರೀಸಿಂಗ್ ದ ಟ್ಯಾಕ್ಸ್ ಆರ್ ಇನ್ಕ್ರೀಸಿಂಗ್ ದ ಟ್ಯಾಕ್ಸ್ ಆರ್ ಮಾಡಿಫೈಯಿಂಗ್ ದ ಟ್ಯಾಕ್ಸ್ ಆರ್ ಇಂಪೋಸಿಂಗ್ ಅ ನ್ಯೂ ಟ್ಯಾಕ್ಸ್. ಪೂರ್ತಿ ಹೊಸದಾದಂಥ ಒಂದು ತೆರಿಗೆಯನ್ನು ಹಾಕಲಿಕ್ಕೆ ಸರ್ಕಾರಕ್ಕೆ ಪರ್ಮಿಷನ್ ಸಿಗುತ್ತೆ. ಈ ಫೈನಾನ್ಸ್ ಬಿಲ್ ಪಾಸ್ ಆಗಲಿಲ್ಲ ಅಂದರೆ ಗೌರ್ಮೆಂಟ್ ಕೆನಾಟ್ ಇಂಪೋಸ್ ಎನಿ ಟ್ಯಾಕ್ಸ್ ಆನ್ ದ ಪೀಪಲ್. ಗೌರ್ಮೆಂಟ್ ಕೆನಾಟ್ ಲೆವಿ, ಅದಕ್ಕೆ ಲೆವಿಂಗ್ ಅಂತಾರೆ, LEVY. ಗೌರ್ಮೆಂಟ್ ಕೆನಾಟ್ ಲೆವಿ ಟ್ಯಾಕ್ಸ್ ಆನ್ ದ ಪೀಪಲ್. ಜನರ ಮೇಲೆ ತೆರಿಗೆಯನ್ನು ವಿಧಿಸುವಂಥ ಅಧಿಕಾರವನ್ನು ಸರ್ಕಾರ ಪಡೆದುಕೊಳ್ಳಲ್ಲ.
ಯಾವಾಗ ಈ ಫೈನಾನ್ಸ್ ಬಿಲ್ ಅಂಗೀಕಾರ ಆಗದೇ ಇದ್ದರೆ. ಆದರೆ ಫೈನಾನ್ಸ್ ಬಿಲ್ ಅಂಗೀಕಾರ ಆಯಿತು ಅಂದರೆ ಗೌರ್ಮೆಂಟ್ ಗೆಟ್ಸ್ ದ ಪವರ್ ಟು ಇಂಪೋಸ್ ಟ್ಯಾಕ್ಸಸ್ ಆನ್ ದ ಪೀಪಲ್. ನಾಟ್ ಓನ್ಲಿ ಟ್ಯಾಕ್ಸಸ್, ಬರೀ ತೆರಿಗೆಗಳು ಅಷ್ಟೇ ಅಲ್ಲ, ಸಮ್ಟೈಮ್ಸ್ ದೇ ವಿಲ್ ಯೂಸ್ ಸರ್ಚಾರ್ಜ್, ಅದಕ್ಕೂ ಕೂಡ ಅಧಿಕಾರ ಸಿಗುತ್ತೆ. ಸರ್ಚಾರ್ಜ್ ಅಂದರೆ ಏನು? ಉಪ ತೆರಿಗೆ, ಕನ್ನಡದಲ್ಲಿ ಅದಕ್ಕೆ ಉಪ ತೆರಿಗೆ ಅಂತಾರೆ. ಅದಕ್ಕೆ ಇನ್ನೊಂದು ಪದ ಬಳಕೆಯನ್ನು ಕೂಡ ಮಾಡ್ತಾರೆ ಎಕನಾಮಿಕ್ಸ್ನಲ್ಲಿ, ಸೆಸ್ ಅಂತ ಕರೀತಾರೆ. ಸೆಸ್ ಅಂದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್, TOT ಅಂತಾರೆ ಅದಕ್ಕೆ. ಬೇಕಷ್ಟು ಟೆಕ್ನಿಕಲ್ ವರ್ಡ್ಗಳಿವೆ. TOT, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ. ಒಂದು ಮುಖ್ಯ ತೆರಿಗೆಯ ಮೇಲೆ ವಿಧಿಸುವ ಉಪ ತೆರಿಗೆ, ಒಂದು ಮೂಲ ತೆರಿಗೆಯ ಮೇಲೆ ವಿಧಿಸುವ ಉಪ ತೆರಿಗೆಯನ್ನು ಸೆಸ್ ಅಂತ ಕರೀತಾರೆ, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಕರೀತಾರೆ, ಸರ್ಚಾರ್ಜ್ ಅಂತ ಕರೀತಾರೆ. ಎಕನಾಮಿಕ್ಸಲ್ಲಿ ಅದನ್ನು ಸರ್ಚಾರ್ಜ್, ಉಪ ತೆರಿಗೆ, ಚಿಕ್ಕ ತೆರಿಗೆ, ಉಪ ತೆರಿಗೆ ಅಥವಾ ಚಿಕ್ಕ ತೆರಿಗೆ. ಸಾಮಾನ್ಯವಾಗಿ ಅದು ಲೆಸ್ ದ್ಯಾನ್ 1% ಇರುತ್ತೆ. ಸಸ್ಯಗಳು ಯಾವಾಗಲೂ ಜಾಸ್ತಿ ಇರಲ್ಲ. ಈಗ 0.25, 0.37, 0.45 ಅಥವಾ 0.50, 0.63 ಈ ಥರ ಇರ್ತವೆ. ಒಟ್ಟು ಲೆಸ್ ದ್ಯಾನ್ 1%, ಸಾಮಾನ್ಯವಾಗಿ 1%ಗಿಂತ ಕಡಿಮೆ ಇರ್ತವೆ. ಓಕೆ, ಸೆಸ್ ಅಂತಾರೆ. ಈ ಉದಾಹರಣೆಗೆ ಎಜುಕೇಷನ್ ಸೆಸ್ ಅಂತ ಹಾಕ್ತಾರೆ, ಶಿಕ್ಷಣದ ಮೇಲಿನ ಉಪ ತೆರಿಗೆ ಅಂತ. ಸೊ ಶಿಕ್ಷಣದ ಮೇಲಿನ ಉಪ ತೆರಿಗೆ 0.25ನೋ 0.30 ಇದ್ದರೆ ನೀವು ಮಾಡುವ ಪ್ರತಿ ಚಟುವಟಿಕೆಯ ಮೇಲೆ 30 ಪೈಸೆ ಟ್ಯಾಕ್ಸ್ ಬೀಳುತ್ತೆ. ಅದಕ್ಕೆ ಎಜುಕೇಷನ್ ಸೆಸ್ ಅಂತ ಕರೀತಾರೆ, ಶಿಕ್ಷಣದ ಉಪ ತೆರಿಗೆ ಅಂತ. ನೀವು ಮಾಡುವ ಎಲ್ಲ ವೆಚ್ಚಗಳ ಮೇಲೆ 0.30 ಅಂದರೆ 30 ಪೈಸೆ. 0.30 ಅಂದ್ರೇನು? 30 ಪೈಸೆ ಅಂತ. 30 ಪೈಸೆ ಟ್ಯಾಕ್ಸನ್ನು ನೀವು ಕಟ್ತಾ ಹೋಗಬೇಕು. ಅದಕ್ಕೆ ಎಜುಕೇಷನ್ ಸೆಸ್ ಅಂತ ಅಲ್ಲಿ ಬಿಲ್ಲಲ್ಲಿ ರಸೀದಿಯಲ್ಲಿ ಬರೆದಿರ್ತಾರೆ. ನೀವೇನು ಅಂದ್ಕೊಳ್ತೀರಿ? ಸಾರ್ ಬರೀ 30 ಪೈಸೆ ಅಲ್ಲ, ಅದೇನು ಮಹಾ ಅಂತ. ನಿಮಗೆ 30 ಪೈಸೆ, ಬಟ್ ನಮ್ಮ ದೇಶದ 100 ಕೋಟಿ ಜನ ಒಂದೇ ಬಾರಿ ಖರ್ಚು ಮಾಡಿದರು 100 ಕೋಟಿ ಇಂಟು 30 ಪೈಸೆ. ಕ್ಯಾಲ್ಕುಲೇಷನ್ ಮಾಡಿರಿ. ನಮ್ಮ ದೇಶದ ಜನಸಂಖ್ಯೆ ಭಾಳ ಇದೆ. 100 crore ಇಂಟು 30 ಪೈಸೆ ಕ್ಯಾಲ್ಕುಲೇಷನ್ ಮಾಡಿರಿ, ಎಷ್ಟು ದುಡ್ಡು ಆಗುತ್ತೆ. ಅದೇ ಕೋಟ್ಯಂತರ ರೂಪಾಯಿ ಸರ್ಕಾರಕ್ಕೆ ಆದಾಯ ಬರುತ್ತೆ. ಸೊ ಹಾಗಾಗಿ ಕೆಲವೊಮ್ಮೆ ಉಪ ತೆರಿಗೆಗಳನ್ನು ಹಾಕಿರ್ತಾರೆ, ಸರ್ಚಾರ್ಜ್ ಹಾಕಿರ್ತಾರೆ. ಅದಕ್ಕೂ ಕೂಡ ಅನುಮತಿ ಇಲ್ಲೇ ಬರುತ್ತೆ, ಫೈನಾನ್ಸ್ ಬಿಲ್ಲಲ್ಲಿ ಬರುತ್ತೆ. ಫೈನಾನ್ಸ್ ಬಿಲ್ ಅಂಗೀಕಾರ ಆದಮೇಲೆ ಮಾತ್ರವೇ ಸರ್ಕಾರ ಜನಗಳ ಮೇಲೆ ಬೇರೆ ಬೇರೆ ಟ್ಯಾಕ್ಸನ್ನು ವಿಧಿಸುವುದಕ್ಕೆ ಅವಕಾಶ ಇದೆ. ಒಂದು ವೇಳೆ ಫೈನಾನ್ಸ್ ಬಿಲ್ ಅಂಗೀಕಾರ ಆಗಲಿಲ್ಲ ಅಂದರೆ ಅಗೇನ್ ದ ಗೌರ್ಮೆಂಟ್ ಹ್ಯಾಸ್ ಟು ರಿಸೈನ್, ಬಿಕಾಸ್ ಗೌರ್ಮೆಂಟ್ ಕೆನಾಟ್ ಲೆವಿ ಎನಿ ಟ್ಯಾಕ್ಸ್ ಆನ್ ದ ಪೀಪಲ್. ಇದು ಪಾಸ್ ಆಗಲಿಲ್ಲ ಅಂದರೆ ಸರ್ಕಾರ ಜನರ ಮೇಲೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಬರಲ್ಲ. ಟ್ಯಾಕ್ಸ್ ಹಾಕಲಿಲ್ಲ ಅಂದರೆ ಸರ್ಕಾರಕ್ಕೆ ಆದಾಯ ಬರಲ್ಲ. ನಿಮಗೆಲ್ಲ ಗೊತ್ತಿದೆ, ಟ್ಯಾಕ್ಸ್ ಈಸ್ ದ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಟು ದಿ ಗೌರ್ಮೆಂಟ್. ಯಾವುದೇ ಸರ್ಕಾರಕ್ಕೆ ಪ್ರಾಥಮಿಕವಾದ ಆದಾಯ ಎಲ್ಲಿಂದ ಬರುತ್ತೆ ಅಂದರೆ ತೆರಿಗೆಯ ಮೂಲದಿಂದ. ನೀವು ಟ್ಯಾಕ್ಸೇ ಹಾಕಲ್ಲ ಅಂದರೆ ದುಡ್ಡು ಎಲ್ಲಿಂದ ಬರುತ್ತೆ ಸರ್ಕಾರಕ್ಕೆ? ದುಡ್ಡಿಲ್ಲ ಅಂದರೆ ಸರ್ಕಾರ ನಡೆಸೋಕ್ಕಾಗಲ್ಲ. ನಿಮ್ಮ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಖಾಲಿ ಆಗುತ್ತೆ. ಭಾರತದ ಸಂಚಿತ ನಿಧಿ ಏನಾಗುತ್ತೆ, ಅದು ಖಾಲಿ ಆಗುತ್ತೆ, ಎಂಟಿ ಆಗುತ್ತೆ, ಅಲ್ಲಿ ಹಣ ಇರಲ್ಲ. ಸೊ ಇಲ್ಲಿ ಹಣ ಬಂದು ಸೇರಬೇಕು ಅಂದರೆ ನೀವು ಟ್ಯಾಕ್ಸ್ ಹಾಕಲೇಬೇಕು. ಜನರ ಮೇಲೆ ಹಾಕಿರೋ ತೆರಿಗೆಗಳು ಎಲ್ಲಿ ಬಂದು ಜಮಾ ಆಗ್ತವೆ? ಭಾರತದ ಸಂಚಿತ ನಿಧಿ. ಅದು ಯಾರ ಕಸ್ಟಡಿಯಲ್ಲಿರುತ್ತೆ ಅಂದರೆ ರಾಷ್ಟ್ರಪತಿಗಳ ಕಸ್ಟಡಿಯಲ್ಲಿರುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಅ ಕಸ್ಟೋಡಿಯನ್, ಈಸ್ ಅ ಕಸ್ಟೋಡಿಯನ್ ಆಫ್ ದಿ ಕನ್ಸಾಲಿಡೇಟೆಡ್ ಫಂಡ್ ಅಂತ. ರಾಷ್ಟ್ರಪತಿಗಳ ನಿಯಂತ್ರಣದಲ್ಲಿರುತ್ತೆ. ಅದಕ್ಕೆ ರಾಷ್ಟ್ರಪತಿಗಳು ಕೂಡ ಒಪ್ಪಿಗೆ ಕೊಡಬೇಕು. ರಾಷ್ಟ್ರಪತಿಗಳು ಅನುಮೋದನೆ ಕೊಟ್ಟ ಮೇಲೆ ಸರ್ಕಾರ ಸಂಚಿತ ನಿಧಿಯಿಂದ ಹಣವನ್ನು ಡ್ರಾ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಈ ಫೈನಾನ್ಸ್ ಬಿಲ್ 2 ಬಿಲ್ಲುಗಳೇನಿವೆ ಇದನ್ನು ಪದೇ ಪದೇ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಅಪ್ರೋಪ್ರಿಯೇಷನ್ ಬಿಲ್ ಅಂದ್ರೇನು, ಫೈನಾನ್ಸ್ ಬಿಲ್ ಅಂತ ಹೇಳ್ತಾನೆ. ಅಪ್ರೋಪ್ರಿಯೇಷನ್ ಬಿಲ್ ಅಂದರೆ ಖಜಾನೆಯಿಂದ ದುಡ್ಡನ್ನು ಡ್ರಾ ಮಾಡಿ ಬಳಸಿಕೊಳ್ಳುವುದಕ್ಕೆ ಪಡೆಯುವ ಅನುಮತಿ. ಓಕೆ. ಫೈನಾನ್ಸ್ ಬಿಲ್ ಅಂದರೆ ಜನರ ಮೇಲೆ ವಿವಿಧ ತೆರಿಗೆಗಳನ್ನು ಹಾಕಿ ತೆರಿಗೆ ಸಂಗ್ರಹ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ, ಅನುಮತಿ ಕೊಡುವಂಥದ್ದು. ಆ್ಯಂಡ್ ಬೋತ್ ಆರ್ ಮನಿ ಬಿಲ್ಸ್. ಅಲ್ಲಿ ಮತ್ತೆ ಈ ಗೊಂದಲ ಮಾಡ್ಕೋಬೇಡಿ. ಅಪ್ರೋಪ್ರಿಯೇಷನ್ ಬಿಲ್ ಈಸ್ ಆಲ್ಸೋ ಎ ಮನಿ ಬಿಲ್.
ಫೈನಾನ್ಸ್ ಬಿಲ್ ಈಸ್ ಆಲ್ಸೋ ಎ ಮನಿ ಬಿಲ್. ಎರಡೂ ಕೂಡ ಹಣಕಾಸು ವಿಧೇಯಕಗಳು ಅಂತೀವಿ. ಬೋತ್ ಆರ್ ಮನಿ ಬಿಲ್ಸ್ ಅಂಡರ್ ಆರ್ಟಿಕಲ್ 110. ಆ ಮನಿ ಬಿಲ್ಸಿನ ಪ್ರಸ್ತಾವನೆ ಎಲ್ಲಿ ಬರುತ್ತೆ ಅಂದರೆ 110ರಲ್ಲಿ ಬರುತ್ತೆ. ಮನಿ ಬಿಲ್ ಅಂತ ಅವಕ್ಕೆ ಕರೀತಾರೆ. ಸೊ ಅಲ್ಲಿ ಆರ್ಟಿಕಲ್ ನಂಬರ್ 110, ಆರ್ಟಿಕಲ್ 110, 110ರ ಅಡಿಯಲ್ಲಿ ಹಣಕಾಸು ವಿಧೇಯಕಗಳು ಅಂತ ಕರೀತಾರೆ, ಮನಿ ಬಿಲ್ಸ್ ಅಂತಾರೆ. ಆ ಮನಿ ಬಿಲ್ಸಲ್ಲಿ ಎರಡು ಪ್ರಕಾರ. ಮನಿ ಬಿಲ್ಗಳಲ್ಲಿ ಎರಡು ವಿಧ. ಒಂದು ಅಪ್ರಾಪ್ರಿಯೇಷನ್ ಬಿಲ್, ಇನ್ನೊಂದು ಫೈನಾನ್ಸ್ ಬಿಲ್. ಒಂದು ವಿನಿಯೋಗ ಮಸೂದೆ, ಇನ್ನೊಂದು ವಿತ್ತೀಯ ಮಸೂದೆ. ವಿನಿಯೋಗ ಅಂದರೆ ಹಣವನ್ನು ಡ್ರಾ ಮಾಡಿ ಖರ್ಚು ಮಾಡೋದು, ಬಳಕೆ ಮಾಡೋದು. ವಿತ್ತೀಯ ಅಂದರೆ ಟ್ಯಾಕ್ಸನ್ನು ಹಾಕಿ ಜನರ ಮೇಲೆ, ಕೈಗಾರಿಕೆಗಳ ಮೇಲೆ, ಸಂಘ ಸಂಸ್ಥೆಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಅದರಿಂದ ಹಣವನ್ನು ಪಡೆದುಕೊಳ್ಳುವುದಕ್ಕೆ ಫೈನಾನ್ಸ್ ಬಿಲ್ ಅಂತಾರೆ. ಈ ಎರಡೂ ಬಿಲ್ಲುಗಳು ಯಾರಿಂದ ಅಪ್ರೂವಲ್ ತಗೊಳ್ಬೇಕು? ಲೋಕಸಭೆಯಿಂದ. ಇದು ನಮ್ಮ ಪಾಯಿಂಟ್. ಲೋಕಸಭಾ ಹ್ಯಾಸ್ ಪವರ್ ಟು ಗಿವ್ ಅಪ್ರೂವಲ್ ಫಾರ್ ಅಪ್ರಾಪ್ರಿಯೇಷನ್ ಬಿಲ್ ಆ್ಯಸ್ ವೆಲ್ ಆ್ಯಸ್ ಫೈನಾನ್ಸ್ ಬಿಲ್. ಒಂದು ವೇಳೆ ಲೋಕಸಭೆ ಇವುಗಳಿಗೆ ಅನುಮೋದನೆಯನ್ನು ಕೊಡಲಿಲ್ಲ ಅಂದರೆ ಸರ್ಕಾರ ಟ್ಯಾಕ್ಸ್ ಹಾಕಲಿಕ್ಕೂ ಬರಲ್ಲ, ಸಂಚಿತ ನಿಧಿಯಿಂದ ಹಣವನ್ನು ಡ್ರಾ ಮಾಡಲಿಕ್ಕೂ ಬರಲ್ಲ. ಈಗ ಅವು ಎರಡೂ ಇಲ್ಲ ಅಂದರೆ ಸರ್ಕಾರ ಬಿದ್ದು ಹೋಗುತ್ತೆ. ಗೌರ್ಮೆಂಟ್ ಹ್ಯಾಸ್ ಟು ರಿಸೈನ್. ಯಾಕೆಂದರೆ ಖಜಾನೆಯಲ್ಲಿ ದುಡ್ಡಿಲ್ಲ. ಒಂದು ವೇಳೆ ದುಡ್ಡಿದ್ರೂ ಅದನ್ನು ಡ್ರಾ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಇದು ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆಗಲಿಲ್ಲ ಅಂದರೆ ಖಜಾನೆಯಲ್ಲಿ ದುಡ್ಡಿದ್ರೂ ಕೂಡ ನೀವು ಡ್ರಾ ಮಾಡಲಿಕ್ಕೆ ಬರಲ್ಲ. ಮನಿ ಈಸ್ ದೇರ್ ಬಟ್ ಯು ಕಾಂಟ್ ಡ್ರಾ ಬಿಕಾಸ್ ಲೋಕಸಭಾ ಹ್ಯಾಸ್ ನಾಟ್ ಅಪ್ರೂವ್ಡ್ ಅಪ್ರಾಪ್ರಿಯೇಷನ್ ಬಿಲ್. ಸೊ ಹಾಗಾಗಿ ಈ ಎರಡನ್ನೂ ಗಮನದಲ್ಲಿಟ್ಕೊಂಡು ಅಪ್ರಾಪ್ರಿಯೇಷನ್ ಬಿಲ್ ಮತ್ತು ಫೈನಾನ್ಸ್ ಬಿಲ್ ಎರಡನ್ನೂ ಸೇರಿ ಹಣಕಾಸು ನಿಯಂತ್ರಣ ಅಂತ ಹೇಳ್ತೀವಿ. ಲೋಕಸಭೆ ಸರ್ಕಾರದ ಮೇಲೆ ಆರ್ಥಿಕ ನಿಯಂತ್ರಣವನ್ನು ಯಾಕೆ ಹೊಂದಿದೆ ಅಂದರೆ ಇವು ಎರಡಕ್ಕೂ ಅನುಮೋದನೆ ಕೊಡುವ ಅಧಿಕಾರ ಲೋಕಸಭೆಗಿದೆ. ಮತ್ತು ಇಲ್ಲೂ ಕೂಡ ನೆನಪಿಟ್ಕೊಳ್ಳಿ, ರಾಜ್ಯಸಭಾ ಹ್ಯಾಸ್ ನೋ ರೋಲ್. ಈ ವಿಚಾರದಲ್ಲಿ ರಾಜ್ಯಸಭೆಗೆ ಯಾವ ಅಧಿಕಾರವೂ ಇಲ್ಲ, ಯಾವ ಪಾತ್ರವೂ ಇಲ್ಲ. ಈ ಸಂಪೂರ್ಣವಾದ ಹಣಕಾಸು ಅಧಿಕಾರ ಲೋಕಸಭೆಗೆ ಮಾತ್ರವೇ ಇದೆಯೇ ಹೊರತು ರಾಜ್ಯಸಭೆಗೆ ಇಲ್ಲ ಅಂತ. ಸೊ ಹಾಗಾಗಿ ಈ ಫಿನಾನ್ಷಿಯಲ್ ಕಂಟ್ರೋಲ್ ಅನ್ನೋದೇನಿದೆ, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ದಿ ಲೋಕಸಭಾ. ಲೋಕಸಭೆಗೆ ಯಾಕೆ ಸರ್ಕಾರ ಹೆದರ್ಕೊಳ್ಳುತ್ತೆ ಅಂದರೆ ಇವೆರಡು ಕಂಟ್ರೋಲ್ ಮಾಡುವುದು ಲೋಕಸಭೆಯಲ್ಲಿದೆ. ಹಣಕಾಸು ವಿಚಾರಗಳು ಅಂತ ಬಂದ ಕೂಡಲೇ ಲೋಕಸಭೆ ಪವರ್ಫುಲ್ ಆಗಿಬಿಡುತ್ತೆ. ಎನಿ ಫೈನಾನ್ಷಿಯಲ್ ಮ್ಯಾಟರ್ ಲೋಕಸಭಾ ಬಿಕಮ್ಸ್ ವೆರಿ ಪವರ್ಫುಲ್, ವೆರಿ ಕ್ರೂಷಿಯಲ್, ನಾಟ್ ದಿ ರಾಜ್ಯಸಭಾ. ಸೊ ಇದು ಒಂದು ಸಂಗತಿ. ಇನ್ನು ಇದ್ರ ಜೊತೆಗೆ ಒಂದು ವರದಿ ಬರುತ್ತೆ. ಆ ವರದಿಯ ಬಗ್ಗೆ ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. CAG ರಿಪೋರ್ಟ್ ಅಂತ ಹೇಳ್ತಾರೆ. ಈ CAG ರಿಪೋರ್ಟ್ ಏನಿದೆ, ಇಟ್ ವಿಲ್ ಬಿ ಸಬ್ಮಿಟೆಡ್ ಟು ದ ಸ್ಪೀಕರ್. ಅದನ್ನು ಯಾರಿಗೆ ಸಬ್ಮಿಟ್ ಮಾಡ್ತಾರೆ ಅಂತ ಹೇಳಿದರೆ, ಟು ದ ಸ್ಪೀಕರ್ ಆಫ್ ಲೋಕಸಭಾ. ಲೋಕಸಭೆಯ ಸಭಾಧ್ಯಕ್ಷರಿಗೆ ಇದನ್ನು ಮಂಡಿಸಲಾಗುತ್ತೆ. ಲೋಕಸಭೆಯ ಸಭಾಧ್ಯಕ್ಷರು, ಸ್ಪೀಕರ್ ಅಂತ ಹೇಳ್ತೀವಿ, ಸಭಾಧ್ಯಕ್ಷರು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸಭಾಧ್ಯಕ್ಷರಿಗೆ ಇದನ್ನು ಸಲ್ಲಿಸಲಾಗುತ್ತೆ. CAG ವರದಿ. ಭಾರತದ ಮಹಾ ಲೆಕ್ಕಪತ್ರ ಅಧೀಕ್ಷಕರು, ಭಾರತದ ಮಹಾ ಲೇಖಪಾಲರು ಮತ್ತು ನಿಯಂತ್ರಕರು ಅಂತ ಹೇಳ್ತೀವಿ. ಅಲ್ಲಿ ಎರಡು ಪದ ಇದೆ. ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ನಂಬರನ್ನು ನೆನ್ಪಿಟ್ಕೊಳ್ಳಿ, 151, 151. ಕಲಮಿನ ಸಂಖ್ಯೆ 151. ಆರ್ಟಿಕಲ್ 151 ಅಡಿಯಲ್ಲಿ, ಸಂವಿಧಾನದ 151ನೇ ಆರ್ಟಿಕಲ್ ಅಡಿಯಲ್ಲಿ ಭಾರತದ ಲೆಕ್ಕಪತ್ರಗಳ ಮಹಾ ನಿಯಂತ್ರಕರು ಮತ್ತು ಮಹಾ ಲೇಖಪಾಲರು ವರದಿಯನ್ನು, ವಾರ್ಷಿಕ ವರದಿ ಅಂತಾರೆ. ಇಟ್ ಈಸ್ ಆ್ಯನ್ಯುವಲ್ ರಿಪೋರ್ಟ್. ಅದನ್ನು ಆ್ಯನ್ಯುವಲ್ ರಿಪೋರ್ಟ್ ಅಂತ ಹೇಳ್ತೀವಿ. ವರ್ಷಕ್ಕೊಮ್ಮೆ ಈ ವಾರ್ಷಿಕ ವರದಿಯನ್ನು ಅವರು ಸಬ್ಮಿಟ್ ಮಾಡ್ತಾರೆ. ಅವರು ಮೊದಲು ವರದಿಯನ್ನು ರಾಷ್ಟ್ರಪತಿಗಳಿಗೆ ಕಳಿಸ್ತಾರೆ. ಪ್ರೊಸೀಜರ್ ಹೇಗೆ? CAG ರಿಪೋರ್ಟ್ ಈಸ್ ಫಸ್ಟ್ ಗಿವನ್ ಟು ದ ಪ್ರೆಸಿಡೆಂಟ್ ಆ್ಯಂಡ್ ಪ್ರೆಸಿಡೆಂಟ್ ವಿಲ್ ಸೆಂಡ್ ಇಟ್ ಟು ದಿ ಸ್ಪೀಕರ್ ಆಫ್ ದಿ ಲೋಕಸಭಾ. ಅದು ಮೊದಲು ರಾಷ್ಟ್ರಪತಿಗಳಿಗೆ ಹೋಗುತ್ತೆ. ಆ ರಾಷ್ಟ್ರಪತಿಗಳಿಂದ ಸಭಾಧ್ಯಕ್ಷರಿಗೆ ಬರುತ್ತೆ. ಸಭಾಧ್ಯಕ್ಷರು ಏನು ಮಾಡ್ತಾರೆ, ಈ CAG ವರದಿಯನ್ನು
ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರ ವರದಿಯನ್ನು ಲೋಕಸಭೆಯ ಮುಂದೆ ಮಂಡಿಸ್ತಾರೆ. ಟೇಬಲ್ಡ್ ಆನ್ ದಿ ಹೌಸ್ ಅಂತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ. ಟೇಬಲ್ಡ್ ಆನ್ ದ ಹೌಸ್, ಫ್ಲೋರ್ ಆಫ್ ದಿ ಹೌಸ್, ಸದನದ ಮುಂದೆ ಅದನ್ನು ಚರ್ಚೆಗೆ ಇಡಲಾಗುತ್ತೆ. ಲೋಕಸಭೆಯ ಮುಂದೆ ಚರ್ಚೆಗೆ ಇಡಲಾಗುತ್ತೆ. ಈ ಚರ್ಚೆ ಏನಿದೆಯಲ್ಲ ಸರ್ಕಾರದ ನಿಯಂತ್ರಣಕ್ಕೆ ದಾರಿ ಮಾಡುತ್ತೆ. ಸರ್ಕಾರದ ನಿಯಂತ್ರಣಕ್ಕೆ ದಾರಿ ಮಾಡಿಕೊಡುತ್ತೆ. ಯಾಕೆ? ಇದರ ಮೇಲೆ ನಡೆಯುವಂಥ ಚರ್ಚೆ, ದ ಡಿಬೇಟ್ ದಟ್ ಟೇಕ್ಸ್ ಆನ್ ದ CAG ರಿಪೋರ್ಟ್ ವಿಲ್ ಪುಟ್ ದ ಗೌರ್ಮೆಂಟ್ ಆನ್ ದ ಟೋ ಅಂತಾರೆ. ಸರ್ಕಾರವನ್ನು ತುದಿಗಾಲಲ್ಲಿ ನಿಲ್ಲಿಸುವುದಕ್ಕೆ ಸಾಧ್ಯ ಇದೆ. ಏಕೆ? ಆ CAG ವರದಿಯಲ್ಲಿ ಏನಿರುತ್ತೆ, ಕಂಟ್ರೋಲರ್ ಆಡಿಟರ್ ಜನರಲ್ ವರದಿಯಲ್ಲಿ ಏನಿರುತ್ತೆ ಅಂದರೆ, ಸರ್ಕಾರದ ಯಾವ ಯಾವ ಇಲಾಖೆಗಳಲ್ಲಿ ಯಾವ ಯಾವ ಯೋಜನೆಗಳಲ್ಲಿ ಅಕ್ರಮಗಳಾಗಿವೆ, ಅವ್ಯವಹಾರಗಳಾಗಿವೆ ಅಥವಾ ಹಣಕಾಸಿನ ದುರ್ಬಳಕೆಯಾಗಿದೆ, ಅದರ ವಿವರ ಅಲ್ಲಿರುತ್ತೆ, ಡಿಟೇಲ್ಸ್ ಇರುತ್ತೆ. ಇರ್ರೆಗ್ಯುಲಾರಿಟೀಸ್, ಸರ್ಕಾರ ಎಲ್ಲೆಲ್ಲಿ ಎಡವಿದೆ, ಗೌರ್ಮೆಂಟ್ ಎಲ್ಲೆಲ್ಲಿ ತಪ್ಪು ಮಾಡಿದೆ ಅನ್ನೋದು, ಸರ್ಕಾರದ ಅಕ್ರಮ, ಅವ್ಯವಹಾರ, ದುರ್ಬಳಕೆ, ಮಿಸ್ಅಪ್ರೋಪ್ರಿಯೇಷನ್ ಅಂತಾರೆ. ಇರ್ರೆಗ್ಯುಲಾರಿಟೀಸ್, ಫ್ರಾಡುಲೆಂಟ್ ಥಿಂಗ್ಸ್, ರೈಟ್, ಆ್ಯಂಡ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪಬ್ಲಿಕ್ ಫಂಡ್, ಸಾರ್ವಜನಿಕರ ಹಣವನ್ನು ಅಪಬಳಕೆ ಮಾಡಲಾಗಿದೆ, ಮಿಸ್ಯೂಸ್ ಅಂತಾರೆ ಅದಕ್ಕೆ. ಮಿಸ್ಯೂಸ್ ಆಫ್ ಪಬ್ಲಿಕ್ ಫಂಡ್, ಮಿಸ್ಯೂಸ್ ಆಫ್ ಪಬ್ಲಿಕ್ ಮನಿ, ಸಾರ್ವಜನಿಕರ ದುಡ್ಡನ್ನು ತಪ್ಪು ಉದ್ದೇಶಗಳಿಗಾಗಿ ಬಳಕೆ ಮಾಡಿಕೊಂಡಿದ್ದೀರಿ, ರಾಂಗ್ ಯೂಸ್ ಮಾಡಿದ್ದೀರಿ ಅನ್ನೋದು CAG ವರದಿಯಲ್ಲಿರುತ್ತೆ. ಅವರು ಡಿಟೇಲ್ ಆಗಿ ಹೇಳ್ತಾರೆ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಯೋಜನೆಯಲ್ಲಿ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ ಅಥವಾ ಭ್ರಷ್ಟಾಚಾರ ಆಗಿದೆ. ಇದನ್ನು ಒಂದೇ ಮಾತಿನಲ್ಲಿ ಏನು ಹೇಳ್ತೀವಿ? ಭ್ರಷ್ಟಾಚಾರ ಅಂತ ಹೇಳ್ತೀವಿ. ಸ್ಕ್ಯಾಂಡಲ್, ಸ್ಕ್ಯಾಮ್ ಅಂತ ಕರಿತೀವಿ, ಸ್ಕ್ಯಾಮ್ ಅಂತ ಹೇಳ್ತೀವಿ. ಆ ಸ್ಕ್ಯಾಮ್ಗಳು ಹೊರಗೆ ಬರೋದು CAG ವರದಿಯಲ್ಲಿ. ಈಗ ನೋಡಿ, ನಮ್ಮ ರಾಜ್ಯದಲ್ಲಿ ಒಂದು ಸದ್ಯ ತಾಜಾ ಮಾಹಿತಿ ಬಂದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅಧಿಕಾರಿ ಚಂದ್ರಶೇಖರನ್ ಅಂತ ಹೇಳಿ ಅಲ್ಲಿಯ ಲೆಕ್ಕಾಧಿಕಾರಿ ಸುಯಿಸೈಡ್ ಮಾಡಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು ಸುಯಿಸೈಡ್, ಆತ್ಮಹತ್ಯೆ ಮಾಡಿದ್ದಾರೆ. ಇದಕ್ಕೆ ಹಿರಿಯ ಅಧಿಕಾರಿಗಳೇ ಕಾರಣ, ನಾನು ಕಾರಣ ಅಲ್ಲ. 88 ಕೋಟಿ ರೂಪಾಯಿಯನ್ನು XYZ ಖಾತೆಗೆ, ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೀವೆಲ್ಲ ಓದ್ತಾ ಇದ್ದೀರಿ. ಈಗ ಇದು ದೊಡ್ಡ ಒಂದು ಹಗರಣ. ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಸ್ಕ್ಯಾಂಡಲ್. ಈಗ ಇದು ಖಂಡಿತ CAG ವರದಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಈ ವರ್ಷದ ಆಡಿಟ್ ಮಾಡಲಿಕ್ಕೆ ಬರ್ತಾರವರು. ಆಡಿಟಿಂಗ್ ಬಂದಾಗ ಅದರ ಬಗ್ಗೆ ತನಿಖೆ ಆಗುತ್ತೆ. ಆ ದುಡ್ಡು ಯಾರ ಖಾತೆಯಲ್ಲಿತ್ತು, ಯಾಕೆ ಹೋಯಿತು, ಅದನ್ನು ಹೋಗ್ಲಿಕ್ಕೆ ಯಾರು ಆದೇಶ ಕೊಟ್ಟರು, ಆ ದುಡ್ಡನ್ನು ಯಾರು ಯಾವುದಕ್ಕೆ ಬಳಸ್ಕೊಂಡ್ರು, ಈಗ ಆ ದುಡ್ಡು ಎಲ್ಲಿದೆ, ಅವೆಲ್ಲ ವಿವರಗಳು ರಿಪೋರ್ಟಲ್ಲಿ ಬರುತ್ತೆ, CAG ರಿಪೋರ್ಟಲ್ಲಿ. ಆವಾಗ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸದನದಲ್ಲಿ ಚರ್ಚೆಗೆ ಬರುತ್ತೆ, ಲೋಕಸಭೆಯಲ್ಲಿ ಚರ್ಚೆಗೆ ಬಂದಾಗ ದ ಅಪೋಸಿಷನ್ ಪಾರ್ಟಿ ವಿಲ್ ಟೇಕ್ ದ ಗೌರ್ಮೆಂಟ್ ಟು ದ ಟಾಸ್ಕ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ನಾನ್ಸೆನ್ಸ್. ಈ ಹಗರಣಕ್ಕೆ ನೀವು ಜವಾಬ್ದಾರರಾಗಿದ್ದೀರಿ. ಅವಾಗ ಪ್ರಧಾನಮಂತ್ರಿಗಳು ನಂಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ಬರೋಂಗಿಲ್ಲ, ಐ ಡೋಂಟ್ ನೋ ಅಂತ ಹೇಳಕ್ಕೆ ಬರೋಂಗಿಲ್ಲ. ಬಿಕಾಸ್ ಯು ಆರ್ ಹೆಡ್ ಆಫ್ ದಿ ಗೌರ್ಮೆಂಟ್. ಯಾರು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೋ ಅವರು ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲೇಬೇಕು. ನಮ್ಗೆ ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ. ನಂಗೆ ಗೊತ್ತಿಲ್ಲ ಅಂತ ಹೇಳೋದಾದರೆ ಆ ಕುರ್ಚಿ ಮೇಲೆ ಯಾಕೆ ಕೂತೀರಿ ಅಂತ ಕೇಳ್ತೀವಿ. ವೈ ಆರ್ ಸಿಟ್ಟಿಂಗ್ ಆನ್ ದ ಚೇರ್. ನೀವು ಎಲ್ಲಿವರೆಗೆ ಕುರ್ಚಿಯಲ್ಲಿ ಕೂತಿರ್ತೀರೋ ಹೊಣೆಗಾರಿಕೆ ನಿಮ್ಮ ಮೇಲೆ ಇರುತ್ತೆ. ಅದು ಪ್ರಧಾನಮಂತ್ರಿಗಳಿಗೂ ಇರುತ್ತೆ, ರಾಜ್ಯದಲ್ಲಾದರೆ ಮುಖ್ಯಮಂತ್ರಿಗಳಿರುತ್ತೆ. ಈಗ ಮುಖ್ಯಮಂತ್ರಿಗಳು ಏನು ಹೇಳೋಂಗಿಲ್ಲ, ನಂಗೆ ಗೊತ್ತಿಲ್ಲ ರೀ ಅಂತ ಹೇಳೋಂಗಿಲ್ಲ. 88 ಕೋಟಿ ಎಲ್ಲಿ ಹೋಯಿತು, ಏನಾಯಿತು, ನಂಗೆ ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ. ನಿಮಗೆ ಗೊತ್ತು ಮಾಡಬೇಕು. ನೀವು ಆ ದುಡ್ಡು ಯಾರು ತೊಗೊಂಡ್ರು, ಎಲ್ಲಿಗೆ ಹೋಯ್ತು, ಯಾರು ಆದೇಶ ಮಾಡಿದ್ರು, ಸಂಬಂಧಪಟ್ಟವ್ರನ್ನ ಸಸ್ಪೆಂಡ್ ಮಾಡಬೇಕು. ಸಚಿವರು ಅದರಲ್ಲಿ ಇನ್ವಾಲ್ವ್ ಆದರೆ ಅವರ ರಾಜೀನಾಮೆ ತಗೋಬೇಕು. ಆ ಖಾತೆಯ ಸಚಿವರು ಯಾರಿದ್ದಾರೆ, ದಟ್ ಫೆಲೋ ಶುಡ್ ರಿಸೈನ್. ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಮೂಗಿನ ನೇರದಲ್ಲೇ ದುಡ್ಡು ಹೋಗಿದೆ ಅಂದರೆ ನಿಮ್ಗೆ ಹೇಗೆ ಗೊತ್ತಾಗಲಿಲ್ಲ? ಸಚಿವರ ಗಮನಕ್ಕೆ ಬಾರದೇ 1 ರೂಪಾಯಿ ಕೂಡ ಆ ಕಡೆ ಈ ಕಡೆ ಹೋಗಲ್ಲ. ಅದು ನೀವು ಮುಂದೆ ಅಧಿಕಾರಿಗಳಾದಮೇಲೆ ಗೊತ್ತಾಗುತ್ತೆ.
₹1 ಕೂಡ ನೀವು ಅಕೌಂಟಿಂದ ಆ ಕಡೆ ಈ ಕಡೆ ಹಾಕ್ಲಿಕ್ಕೆ ಬರಲ್ಲ. ಮೇಲಾಧಿಕಾರಿಗಳ ಅನುಮೋದನೆ ಬೇಕು, ಸಚಿವರ ಒಪ್ಪಿಗೆ ಬೇಕು. ವಿದೌಟ್ ದ ಕನ್ಸೆಂಟ್ ಬೈ ದ ಮಿನಿಸ್ಟರ್, ವಿದೌಟ್ ದ ಅಪ್ರೂವಲ್ ಫ್ರಮ್ ದ ಹೈಯರ್ ಆಫೀಸರ್ಸ್, ಯು ಕಾಂಟ್ ಟಚ್ ₹1. ₹1 ಸರ್ಕಾರದಲ್ಲಿ ಮುಟ್ಲಿಕ್ಕೆ ಬರಲ್ಲ. ಅಂಥದ್ರಲ್ಲಿ 88 ಕೋಟಿ ಈ ನಿಗಮದಿಂದ ಇನ್ನೊಂದು ಯಾವುದೋ ಯೂನಿಯನ್ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗಿದೆ ಅಂದರೆ ಇದು ಹೇಗಾಯಿತು? ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ತಪ್ಪಿದೆ, ಯಾರು ಶಾಮೀಲಾಗಿದ್ದಾರೆ, ಅವರು ಎಲ್ಲರ ಮೇಲೂ ಕಾನೂನು ಕ್ರಮ ಆಗಬೇಕು. ಅವ್ರಿಗೆಲ್ಲ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡಿ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ನಿಯಮಾನುಸಾರ, ಆ್ಯಸ್ ಪರ್ ದ ಲಾ ದೇ ಮಸ್ಟ್ ಬಿ ಪೆನಲೈಸ್ಡ್ ಆ್ಯಂಡ್ ಪನಿಷ್ಡ್. ನೋ ಡೌಟ್ ಆನ್ ದ್ಯಾಟ್. ಸೊ ಹಾಗಾಗಿ CAG ವರದಿಗೂ ಲೋಕಸಭೆಗೂ ಯಾಕೆ ಲಿಂಕ್ ಇದೆ ಅಂದರೆ, CAG ವರದಿಯ ಚರ್ಚೆ ಲೋಕಸಭೆಯಲ್ಲಾಗುತ್ತೆ ಹೊರತು ರಾಜ್ಯಸಭೆಯಲ್ಲಾಗಲ್ಲ. ನೆನ್ಪಿಟ್ಕೊಳ್ಳಿ. CAG ರಿಪೋರ್ಟ್ ಈಸ್ ಸಬ್ಮಿಟೆಡ್ ಆ್ಯಂಡ್ ಡಿಬೇಟೆಡ್ ಆ್ಯಂಡ್ ಡಿಸ್ಕಸ್ಡ್ ಇನ್ ಡೀಟೇಲ್ ಓನ್ಲಿ ಇನ್ ದ ಲೋಕಸಭಾ, ನಾಟ್ ಇನ್ ದಿ ರಾಜ್ಯಸಭಾ. ರಾಜ್ಯಸಭೆಯಲ್ಲಿ ಈ ವರದಿ ಹೋಗಲ್ಲ. ಹಾಗಾಗಿ ಹಣಕಾಸು ವಿಚಾರದಲ್ಲಿ ನಮ್ಮ ಭಾರತದ ಮಹಾಲೇಖಪಾಲರು ಮತ್ತು ಲೆಕ್ಕಪತ್ರದ ನಿಯಂತ್ರಕರೇನಿದ್ದಾರೆ ಅವರು ಕೊಡುವಂಥ ವರದಿ ಅಂಡರ್ ಆರ್ಟಿಕಲ್ 151 151ರ ಅಡಿಯಲ್ಲಿ ಅವರು ಅದನ್ನು ವರದಿಯನ್ನು ರಾಷ್ಟ್ರಪತಿಗೆ ಕೊಡ್ತಾರೆ. ರಾಷ್ಟ್ರಪತಿಯಿಂದ ಸ್ಪೀಕರಿಗೆ ಬರುತ್ತೆ. ಸ್ಪೀಕರ್ ಅವರನ್ನು ಏನು ಮಾಡ್ತಾರೆ, ಸದನದಲ್ಲಿ ಮಂಡಿಸ್ತಾರೆ. ಆ ಸದನದಲ್ಲಿ ಮಂಡಿಸಿದಾಗ ಸರ್ಕಾರದ ಹುಳುಕುಗಳು ಹೊರಗೆ ಬೀಳ್ತವೆ. ಲೋಪದೋಷಗಳು ಅಂತ ಕರೀತಾರೆ ಅದಕ್ಕೆ. ಸರ್ಕಾರದ ಲೋಪದೋಷಗಳೇನಾಗ್ತವೆ, ಅವು ಎಕ್ಸ್ಪೋಸ್ ಆಗ್ತವೆ, ಬಹಿರಂಗಗೊಳ್ತವೆ. ಸರ್ಕಾರದ ಲೋಪದೋಷಗಳು ಎಕ್ಸ್ಪೋಸ್ ಆಗ್ತವೆ. ಯಾವ ವರದಿಯಲ್ಲಿ ಅಂದರೆ CAG ವರದಿಯಲ್ಲಿ. ದ ಫಾಲ್ಟ್ಸ್ ಆಫ್ ದಿ ಗೌರ್ಮೆಂಟ್, ದ ಡಿಫೆಕ್ಟ್ಸ್ ಆಫ್ ದಿ ಗೌರ್ಮೆಂಟ್, ಡೆಫಿಷಿಯನ್ಸಿ ಆಫ್ ದಿ ಗೌರ್ಮೆಂಟ್ ಆರ್ ದಿ ಫ್ರಾಡ್ಸ್ ಕಮಿಟೆಡ್ ಬೈ ದ ಗೌರ್ಮೆಂಟ್ ಆರ್ ಎಕ್ಸ್ಪೋಸ್ಡ್ ಇನ್ ದ CAG ರಿಪೋರ್ಟ್. ಆ CAG ರಿಪೋರ್ಟನ್ನು ನೀವು ಏನಂತ ಕರಿಬೋದು ಅಂದರೆ ಒಂಥರ ಎಕ್ಸ್ರೇ ರಿಪೋರ್ಟ್ ಇದ್ದಂಗೆ. ಈ ಡಾಕ್ಟ್ರ್ ಹೇಳ್ತಾರೆ ನೋಡ್ರಿ, ಎಕ್ಸ್ರೇ ಮಾಡಿಸ್ಕೊಂಬರ್ರಿ ಆಮೇಲೆ ಔಷಧ ಬರಿತೀವಿ ಅಂತ. ಆ ಎಕ್ಸ್ರೇ ರಿಪೋರ್ಟ್ ನೋಡಿದಾಗ ಗೊತ್ತಾಗುತ್ತೆ ಕೈ ಮುರಿದೋದು, ಕಾಲು ಮುರಿದೋದು, ಮೂಳೆ ಸೌದೋದು, ಅಥವಾ ಮೂಳೆಯಲ್ಲಿ ಏನಾದ್ರು ಕ್ರ್ಯಾಕ್ ಆಗಿದೆಯೋ ಅನ್ನೋದು ಎಕ್ಸ್ರೇ ಮಾಡಿದ ಮೇಲೆ ಗೊತ್ತಾಗುತ್ತೆ. ಸೊ CAG ರಿಪೋರ್ಟ್ ಅಂದರೆ ಇಟ್ ಈಸ್ ಎಕ್ಸ್ರೇ ಆಫ್ ದಿ ಗೌರ್ಮೆಂಟ್. ಸರ್ಕಾರದ ಎಕ್ಸ್ರೇ ಮಾಡಿ ತೆಗೆದಂಗೆ ಇದು, ಅಷ್ಟು ನೆನ್ಪಿಟ್ಕೊಳ್ಳಿ. ಎಕ್ಸ್ರೇ ರಿಪೋರ್ಟ್ ಇದ್ದಂಗೆ, ಎಕ್ಸ್ರೇ ಆಫ್ ದಿ ಗೌರ್ಮೆಂಟ್, ಸರ್ಕಾರದ ಕಾರ್ಯಕಲಾಪಗಳ ಎಕ್ಸ್ರೇ ಮಾಡಿದಂಗೆ. CAG ರಿಪೋರ್ಟ್ ಈಸ್ ಲೈಕ್ ಸ್ಕ್ಯಾನಿಂಗ್. ಇಟ್ಸ್ ಲೈಕ್ ಎ ಎಕ್ಸ್ರೇ ಆಫ್ ದ ಗೌರ್ಮೆಂಟ್ ವರ್ಕಿಂಗ್. ಸರ್ಕಾರ ಹೇಗೆ ಕೆಲಸ ಮಾಡಿದೆ, ಯಾವ ಇಲಾಖೆಗಳ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕೆಲವು ಹಗರಣಗಳಾಗಿತ್ತು, ನಿಮಗೆಲ್ಲ ಗೊತ್ತಿದೆ. ಕಲ್ಲಿದ್ದಲು ಹಗರಣ ಅಂತ ಆಗಿತ್ತು, ಕೋಲ್ ಸ್ಕ್ಯಾಮ್ ಅಂತ ಕರೀತಾರೆ. ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಹಗರಣ ಆಗಿತ್ತು, ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಂಡಲ್ ಅಂತ. ಆನಂತರ 2G ಸ್ಪೆಕ್ಟ್ರಮ್, 2ನೇ ಜನ್ರೇಷನ್ನಿನ ತರಂಗಾಂತರಗಳ ಹಂಚಿಕೆಯಲ್ಲಿ 1,27,000 ಕೋಟಿ ರೂಪಾಯಿಗಳ ಅಕ್ರಮ ಆಗಿತ್ತು ಅಂತ CAG, ಅಂದಿನ CAG ವಿನೋದ್ ರಾಯ್ ಅಂತಿದ್ರು. ವಿನೋದ್ ರಾಯ್ ವಾಸ್ CAG ಆಫ್ ಇಂಡಿಯಾ ಎಟ್ ದಟ್ ಟೈಮ್. ಅವರು ಹೇಳಿದರು 1,27,000 ಕೋಟಿ ರೂಪಾಯಿಗಳ ಅಕ್ರಮ 2G ಸ್ಪೆಕ್ಟ್ರಮ್ನಲ್ಲಾಗಿದೆ. 2G ಸ್ಪೆಕ್ಟ್ರಮ್ ಅಂತ ಅದನ್ನು, ಆ ಹಗರಣ ಫೇಮಸ್ ಆಗಿದೆ 2G ಸ್ಪೆಕ್ಟ್ರಮ್ ಅಂತ. 2G ಸ್ಪೆಕ್ಟ್ರಮ್ ಹಗರಣ ಆಗಿತ್ತು, ಕೋಲ್ ಹಗರಣ ಆಗಿತ್ತು, ಕಾಮನ್ವೆಲ್ತ್ ಕ್ರೀಡೆಗಳ, ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಆಗಿತ್ತು. ಈ ಎಲ್ಲ ಹಗರಣಗಳು ಹೊರಗೆ ಬಂದಿದ್ದು ಎಲ್ಲಿಂದ ಅಂತ ನಿಮಗೆ ಗೊತ್ತಿದೆ, CAG ವರದಿಯಿಂದ ಬಂದಿದೆ. ಅದು ನಿಮಗೆಲ್ಲ ಗೊತ್ತಿದೆ, ಕರೆಂಟ್ ಅಫೇರ್ಸಲ್ಲಿ ಓದಿದ್ದೀರಿ. 2G ಸ್ಪೆಕ್ಟ್ರಮ್, ಕೋಲ್ಗೇಟ್, ಕಾಮನ್ವೆಲ್ತ್ ಗೇಮ್ಸ್ ಹಗರಣಗಳು UPA ಸರ್ಕಾರ ಇದ್ದಾಗ, UPA 2 ಅಂತ ಹೇಳ್ತೀವಿ ನಾವು. UPA ಭಾಗ 2, 2ನೇ ಅವಧಿಯ ಸರ್ಕಾರ ಇದ್ದಾಗ, ಸರ್ಕಾರದ ಅವಧಿಯಲ್ಲಿ ಇಷ್ಟೆಲ್ಲ ಹಗರಣಗಳು ಹೊರಗೆ ಬಂತು. UPA ಪಾರ್ಟ್ 2. ಆವಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದು, ಹಗರಣದ ಮೇಲೆ ಹಗರಣ, ಸಾಲು ಸಾಲು ಹಗರಣಗಳು ಬಂತು. ಅದೆಲ್ಲ ಎಕ್ಸ್ಪೋಸ್ ಆಗಿದ್ದು ಎಲ್ಲಿಂದ? CAG ವರದಿಯಿಂದ. ಆ ಸಮಯದಲ್ಲಿ CAG ಯಾರಿದ್ರು ಅಂದರೆ ವಿನೋದ್ ರೈ ಅಂತ, ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ವಿನೋದ್ ರೈ ವಾಸ್ ದಿ CAG ಆಫ್ ಇಂಡಿಯಾ ಎಟ್ ದಟ್ ಟೈಮ್. ಅದರಿಂದಾಗಿಯೇ ಮುಂದೆ ಸರ್ಕಾರ ಬಿದ್ದು ಹೋಯಿತು, ನಿಮ್ಗೆ ಗೊತ್ತಿದೆ. ಮನಮೋಹನ್ ಸಿಂಗ್ ಸರ್ಕಾರ ಅಧಿಕಾರ ಕಳ್ಕೊಂಡಿದ್ದೇ ಈ ಹಗರಣದಿಂದಾಗಿ. ಯಾವ ವರ್ಷ? 2014. 2014ರಲ್ಲಿ UPA ಗೌರ್ಮೆಂಟು ಮುಗ್ಗರಿಸಿ ಮನೆಗೆ ಹೋಗಲಿಕ್ಕೆ ಕಾರಣ CAG ವರದಿ.
ಆ CAG ವರದಿ ಲೋಕಸಭೆಯಲ್ಲಿ ಬಂದ ಮೇಲೆ ಬಿರುಗಾಳಿ ಎತ್ತು. ಸರ್ಕಾರ ಹಗರಣಗಳಲ್ಲಿ ಮುಳುಗಿದೆ, ಸ್ಕ್ಯಾಂಡಲಸ್ ಗೌರ್ಮೆಂಟ್ ಅಂತ ಕರೆದರು. ಸರ್ಕಾರದ ತುಂಬ ಹಗರಣಗಳು ಮೆತ್ತಿಕೊಂಡಿವೆ ಸಾಲು ಸಾಲು ಅಂತೇಳಿ ಜನ ಬೇಸತ್ತು ರೋಸೆ ಹೋಗಿ ಏನು ಮಾಡಿದರು, UPAಯನ್ನು ಧಿಕ್ಕರಿಸಿ NDA ಸರ್ಕಾರವನ್ನು ತಂದರು. ಮೋದಿಜಿಯವರು ಅಧಿಕಾರಕ್ಕೆ ಬಂದರು 2014. ಮೋದಿಜಿಯವರು ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಇಂಡೈರೆಕ್ಟ್ಲಿ CAG ವರದಿ. ಆ CAG ವರದಿಯಲ್ಲಿ ಇದು ಬಂದಿರಲಿಲ್ಲ ಅಂದರೆ ಬಹುಶಃ ಇನ್ನೊಂದು 5 ವರ್ಷ ಅವರೇ ಅಧಿಕಾರದಲ್ಲಿ ಮುಂದುವರಿತಿದ್ರು ಏನೋ ಗೊತ್ತಿಲ್ಲ. ಇಟ್ಸ್ ಎ ವೈಲ್ಡ್ ಗೆಸ್ ಅಂತ ಹೇಳ್ತೀವಿ. ಅಂದರೆ CAG ವರದಿ ಭಾಳ ಇಂಪಾರ್ಟೆಂಟ್. ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಪೋರ್ಟ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಇವನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ CAGಯನ್ನು ಏನಂತ ಕರೀತಾರೆ ಅವರು, ವಾಚ್ ಡಾಗ್ ಆಫ್ ಡೆಮೋಕ್ರಸಿ ಅಂತ ಕರೀತಾರೆ, ವಾಚ್ ಡಾಗ್ ಆಫ್ ದಿ ಪಬ್ಲಿಕ್ ಪರ್ಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ CAG ಅವರ ಬಗ್ಗೆ. ಅಂಬೇಡ್ಕರ್ ಅವರು ಹೇಳಿದಂಥ ಮಾತು ಏನು ಅಂದರೆ, CAGಯನ್ನು ವಾಚ್ ಡಾಗ್ ಆಫ್ ದಿ ಪಬ್ಲಿಕ್ ಪರ್ಸ್ ಅಂತ ಕರೀತಾರೆ. ವಾಚ್ ಡಾಗ್ ಆಫ್ ಪಬ್ಲಿಕ್ ಪರ್ಸ್, ಸಾರ್ವಜನಿಕ ಹಣಕಾಸಿನ ಕಾವಲು ನಾಯಿ. ವಾಚ್ ಡಾಗ್ ಅಂದರೆ ಕಾವಲು ನಾಯಿ. ಸಾರ್ವಜನಿಕರ ದುಡ್ಡನ್ನು ರಕ್ಷಣೆ ಮಾಡುವುದು ಯಾರು ಅಂದರೆ ಈ CAG ಅವರನ್ನೇ ಕಾವಲು ನಾಯಿ ಅಂತ ಸ್ವತಃ ಅಂಬೇಡ್ಕರ್ ಅವರು ಹೇಳ್ತಾರೆ. ಅವರ ಕೊಟೇಶನನ್ನು ನೆನ್ಪಿಟ್ಕೊಳ್ಳಿ. CAG ಈಸ್ ಕಾಲ್ಡ್ ವಾಚ್ ಡಾಗ್ ಆಫ್ ದಿ ಪಬ್ಲಿಕ್ ಪರ್ಸ್. ಪಬ್ಲಿಕ್ ಪರ್ಸ್ ಅಂದರೆ ಜನಸಾಮಾನ್ಯರ ದುಡ್ಡು, ಸಾರ್ವಜನಿಕರ ದುಡ್ಡು. ಆ ದುಡ್ಡೆಲ್ಲ ಎಲ್ಲಿ ಜಮಾ ಆಗಿರುತ್ತೆ, ಕನ್ಸಾಲಿಡೇಟೆಡ್ ಫಂಡಲ್ಲಿರುತ್ತೆ, ಅಲ್ಲಿಂದ ಸರ್ಕಾರ ಪಡೆದುಕೊಳ್ಳುತ್ತೆ. ಸೊ ಅಲ್ಲಿ ಏನಾದರೂ ಹಗರಣಗಳಾದರೆ, ದುರ್ಬಳಕೆ ಆದರೆ, ಅಪಬಳಕೆ ಆದರೆ, ಅಕ್ರಮ ಆದರೆ ಸರ್ಕಾರ ಅದಕ್ಕೆ ಹೊಣೆ. ಆವಾಗ ಸದನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ನಡೆಯುತ್ತೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲಾಗುತ್ತೆ. ನೀವು ತಪ್ಪು ಮಾಡಿದ್ದೀರಿ, ಜನರ ದುಡ್ಡನ್ನು ತಿಂದಿದ್ದೀರಿ, ನಿಮಗೆ ಅಧಿಕಾರದಲ್ಲಿ ಮುಂದುವರಿಯುವುದಕ್ಕೆ ನೈತಿಕತೆ ಇಲ್ಲ. ಪ್ರಶ್ನೆ ಅದು. ಯು ಹ್ಯಾವ್ ನೋ ಮೊರಾಲಿಟಿ, ಎಥಿಕ್ಸ್ ಟು ಕಂಟಿನ್ಯೂ ಇನ್ ಪವರ್. ನೀವು ನೈತಿಕವಾಗಿ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಪಟ್ಟು ಹಿಡಿತಾರೆ. ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಹಣಕಾಸು ಸಚಿವರು ರಾಜೀನಾಮೆ ಕೊಡಬೇಕು, ಮತ್ತು ಯಾವ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಆ ಇಲಾಖೆಯ ಸಚಿವರು ರಿಸೈನ್ ಮಾಡಬೇಕು. ಈಗ ಕಲ್ಲಿದ್ದಲು ಹಗರಣ ಆಗಿದೆ ಅಂದರೆ ಕೋಲ್ ಮಿನಿಸ್ಟ್ರಿ ಯಾರಿದ್ದಾರೆ ಅವರು ರಿಸೈನ್ ಮಾಡಬೇಕು. 2G ಸ್ಪೆಕ್ಟ್ರಮ್ ಆಗಿದೆ ಅಂದರೆ ಟೆಲಿಕಾಂ ಮಿನಿಸ್ಟರ್, ದೂರಸಂಪರ್ಕ ಖಾತೆಯ ಸಚಿವರು ರಾಜೀನಾಮೆ ಕೊಡಬೇಕು. ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಹಗರಣ ಆಗಿದೆ ಅಂದರೆ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಯಾರಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು. ಮತ್ತು ಇವು ಎಲ್ಲವಕ್ಕೂ ಪ್ರಧಾನಮಂತ್ರಿಗಳು ನೋಡಿಯೂ ನೋಡದಂತೆ ಸುಮ್ಮನೆ ಇದ್ದರೆ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆಬ್ವಿಯಸ್ಲಿ ದ ಪ್ರೈಮ್ ಮಿನಿಸ್ಟರ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಅಂಡರ್ ಯುವರ್ ನೋಸ್ ದೀಸ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್. ನಿಮ್ಮ ಮೂಗಿನ ನೇರದಲ್ಲಿ ಈ ಹಗರಣಗಳಾಗಿರ್ತವೆ. ಪ್ರಧಾನಮಂತ್ರಿಗೆ ಗೊತ್ತಿಲ್ಲದೇ ಯಾವುದೇ ಕಡತಗಳು ಮುಂದೆ ಹೋಗಲ್ಲ, ನಿಮ್ಗೆ ಗೊತ್ತಿದೆ. ನೋ ಫೈಲ್ ವಿಲ್ ಮೂವ್ ವಿದೌಟ್ ದ ಅಬ್ಸರ್ವೆನ್ಸ್ ಆರ್ ಚೆಕಿಂಗ್ ಬೈ ದ PMO, ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತೀವಿ. ಪ್ರಧಾನಮಂತ್ರಿಯವರ ಕಚೇರಿಯ ಕಣ್ಣು ತಪ್ಪಿಸಿ ಯಾವ ಕಡತವೂ ಎಲ್ಲಿಯೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಾದರೆ CM ಆಫೀಸ್ ಅಂತ ಹೇಳ್ತೀವಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರ್ದೇ ಯಾವ ಫೈಲುಗಳು ಮುಂದಕ್ಕೆ ಹೋಗಲ್ಲ. ಎಲ್ಲ ಕಡತಗಳು ಅವ್ರ ಆಫೀಸಿಗೆ ಹೋಗೇ ಮುಂದೆ ಹೋಗ್ತವೆ. ಅದು ಅವರಿಗೂ ಗೊತ್ತಿರುತ್ತೆ. ಆ ಕಡತ ಅವ್ರ ಮುಂದೂ ಬಂದು ಹೋಗಿರುತ್ತೆ. ನೀವು ಆಮೇಲೆ ನನಗೆ ಗೊತ್ತಿಲ್ಲ ಅಂತ ನೀವು ಹೇಳೋಂಗಿಲ್ಲ. ನಾನು ನೋಡಿಲ್ರಿ, ನಾನು ಗೊತ್ತಿಲ್ಲರಿ ಅಂತ ಹೇಳೋಂಗಿಲ್ಲ. ಅದು ನಿಮ್ಮ ಜವಾಬ್ದಾರಿ. ಯಾರು ಆ ಕುರ್ಚಿಯಲ್ಲಿ ಕುಳಿತಿರ್ತಾರೋ, ಇಟ್ ಈಸ್ ದ ಡ್ಯೂಟಿ ಆಫ್ ದ PM, ಡ್ಯೂಟಿ ಆಫ್ ದ CM ಟು ಸಿ ದಟ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಎ ಟ್ರಾನ್ಸ್ಪರೆಂಟ್ ವೇ, ಲೀಗಲ್ ವೇ. ಸರ್ಕಾರದ ದುಡ್ಡು, ಜನರ ದುಡ್ಡು ಕಾನೂನುಬದ್ಧವಾಗಿ, ನಿಯಮಬದ್ಧವಾಗಿ ಮತ್ತು ಮುಕ್ತವಾಗಿ, ಪಾರದರ್ಶಕವಾಗಿ ಖರ್ಚಾಗಬೇಕು. ಆ ಜನರ ದುಡ್ಡು, ತೆರಿಗೆದಾತರ ದುಡ್ಡು ಮಿಸ್ಯೂಸ್ ಆಗಬಾರ್ದು. 1 ರೂಪಾಯಿ ಕೂಡ ಮಿಸ್ಯೂಸ್ ಆಗಬಾರ್ದು. ಅದನ್ನು ರಕ್ಷಣೆ ಮಾಡಲಿಕ್ಕಂತಲೇ ನಾವು CAG ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ದು. ಮತ್ತು ಆ CAG ಅವರು ಪ್ರತಿ ವರ್ಷ ಲೆಕ್ಕಪತ್ರಗಳನ್ನು ಆಡಿಟ್ ಮಾಡಿ ತಮ್ಮ ವಾರ್ಷಿಕ ವರದಿಯನ್ನು ಕೊಡ್ತಾರೆ. ನಾರ್ಮಲಿ ದ ರಿಪೋರ್ಟ್ ವಿಲ್ ಕಮ್ ಇನ್ ದ ಮಂತ್ ಆಫ್ ಜೂನ್. ನೆನ್ಪಿಟ್ಕೊಳ್ಳಿ, CAG ವರದಿ ಯಾವಾಗ ಬರುತ್ತೆ ಅಂದರೆ ಜೂನ್ ಅಥವಾ ಜುಲೈನಲ್ಲಿ. ಬೇಗ ಬಂದರೆ ಜೂನಿಗೆ ಬರುತ್ತೆ, ತಡವಾದರೆ ಜುಲೈ. ಜೂನ್ ಮತ್ತು ಜುಲೈನಲ್ಲಿ ನಿಮಗೆ CAG ವರದಿ ಬರುತ್ತೆ. ನೀವು ಪತ್ರಿಕೆಯಲ್ಲಿ ಓದ್ತೀರಿ, ಮಹಾಲೇಖಪಾಲರ ವರದಿ ಬಹಿರಂಗ,
ಪ್ರಕಟಿಸಲಾಗಿದೆ ಅಂತ ನ್ಯೂಸ್ ಪೇಪರಲ್ಲಿ ಬರುತ್ತೆ. ಅದು ಬಂದಾಗ ನೀವು ಇದನ್ನು ಗಮನಿಸಬೇಕು. ಸರ್ಕಾರದ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಲೋಪದೋಷ ಆಗಿದೆ, ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಹಣದ ದುರ್ಬಳಕೆ ಆಗಿದೆ, ಹಣವನ್ನು ಮಿಸ್ಯುಟಿಲೈಸೇಷನ್ ಮಾಡಿದ್ದಾರೆ ಅನ್ನೋದು ಆ ಕಡತಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಲೋಕಸಭೆಗೂ ಇದಕ್ಕೂ ಏನು ಸಂಬಂಧ ಅಂದರೆ, ಆ CAG ವರದಿ ಮಂಡನೆಯಾಗುವುದೇ ಲೋಕಸಭೆಯಲ್ಲೇ ಅದರ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗುತ್ತೆ. ವಿಪಕ್ಷಗಳು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತವೆ. ದ ಅಪೋಸಿಷನ್ ಪಾರ್ಟೀಸ್ ವಿಲ್ ಟೇಕ್ ದ ಗೌರ್ಮೆಂಟ್ ಟು ಟಾಸ್ಕ್ ದಟ್ ಯು ಹ್ಯಾವ್ ಮಿಸ್ಹ್ಯಾಂಡಲ್ಡ್ ದ ಇಕಾನಮಿ. ನೀವು ಆರ್ಥಿಕ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿದ್ದೀರಿ. ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಅಂತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ. ಆರ್ಥಿಕ ಅಶಿಸ್ತು, ಆರ್ಥಿಕ ಕೆಟ್ಟ ನಿರ್ವಹಣೆ. ಮಿಸ್ಮ್ಯಾನೇಜ್ಮೆಂಟ್ ಅಂದರೆ ದುರಾಡಳಿತ. ಹಣಕಾಸನ್ನು ನೀವು ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ, ದೇಶದ ಸಂಪತ್ತನ್ನು ಸರಿಯಾಗಿ ಬಳಸಿಕೊಳ್ತಾ ಇಲ್ಲ, ಜನರು ಕಷ್ಟಪಟ್ಟು ಕಟ್ಟಿದ ದುಡ್ಡನ್ನು ನೀವು ಅದನ್ನು ಮಿಸ್ಯೂಸ್ ಮಾಡಿದ್ದೀರಿ, ಬೇರೆ ಬೇರೆ ಉದ್ದೇಶಗಳಿಗೆ ದುರುಪಯೋಗ ಮಾಡಿದ್ದೀರಿ ಅನ್ನುವ ನೇರ ಆರೋಪವನ್ನು ಮಾಡ್ತಾರೆ. ಆ ಆರೋಪಕ್ಕೆ ಪ್ರೂಫ್ ಏನು ಅಂದರೆ CAG ವರದಿ. CAG ವರದಿಯಲ್ಲಿ ಬಂದಂಥ ಅಂಕಿಅಂಶಗಳು, ಡೇಟಾಗಳು ವಿರೋಧ ಪಕ್ಷಕ್ಕೆ ಆಹಾರವಾಗ್ತವೆ. CAG ರಿಪೋರ್ಟ್ ಈಸ್ ದ ಬೆಸ್ಟ್ ಫುಡ್ ಫಾರ್ ದ ಅಪೋಸಿಷನ್ ಪಾರ್ಟಿ ಟು ಅಟ್ಯಾಕ್ ದಿ ಗೌರ್ಮೆಂಟ್. ಒಂದು ವೇಳೆ ಸರ್ಕಾರ ಪ್ರಾಮಾಣಿಕವಾಗಿ ಆನೆಸ್ಟಾಗಿ ಕೆಲಸ ಮಾಡಿದರೆ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ. CAG ವರದಿಗೆ ಅಂಜಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇಫ್ ದ ಗೌರ್ಮೆಂಟ್ ಈಸ್ ಆನೆಸ್ಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್, ಯು ನೀಡ್ ನಾಟ್ ವರಿ ಅಬೌಟ್ ದ ರಿಪೋರ್ಟ್. ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಪಾರದರ್ಶಕತೆಯಿಂದ ಕೆಲಸ ಮಾಡಿದರೆ, ಜನರ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಿರಲಿಲ್ಲ ಅಂದರೆ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅದೇನೋ ಹಳ್ಳಿ ಕಡೆಗೆ ಗಾದೆ ಮಾತು ಹೇಳ್ತಾರೆ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡಿದ ಅಂತ. ಅಂದರೆ ನಾನು ಕಳ್ತನ ಮಾಡಿದರೆ ನಾನು ನೋಡ್ತೀನಿ, ನನ್ನ ಹೆಗಲ ಮೇಲೆ ಕುಂಬಳಕಾಯಿ ಇದೆಯಾ ಅಂತ. ಸೊ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿದರು ಅನ್ನೋ ಹಂಗೆ ಆಗಬಾರ್ದು. CAG ವರದಿ ಬಂದರೆ ನೀವು ಧೈರ್ಯವಾಗಿರಬೇಕು. ಯು ಮಸ್ಟ್ ನಾಟ್ ಗೆಟ್ ಟೆನ್ಸ್. ನಮ್ಮಲ್ಲಿ ಭಾಳ ಜನ ಇಲಾಖೆ ಅಧಿಕಾರಿಗಳನ್ನ ನಾನು ನೋಡ್ತೀನಿ, ಸರ್ CAG ವರದಿ ಬರುತ್ತೆ ಸರ್ ನಾಳೆ ಅಂದ್ಕೊಳ್ಳಿ, ಇವರಿಗೆ ಎದೆ ಡಬಡಬ ಅಂತ ಸ್ಟಾರ್ಟ್ ಆಗಿ. ಯಾಕೆ? ಅವು ತಪ್ಪು ಮಾಡಿರ್ತಾನೆ, ನಂದೆಲ್ಲೆಲ್ಲಿ ಹೊರಗಡೆ ಬರುತ್ತೆ ಅನ್ನುವ ಭಯ ಇರುತ್ತೆ. ಕಳ್ತನ ಮಾಡಿದವನು, ತಪ್ಪು ಮಾಡಿದವನಿಗೆ ಭಯ ಇದ್ದೇ ಇರುತ್ತೆ. ಅ ಸಿನ್ನರ್ ಹ್ಯಾಸ್ ಫಿಯರ್ ಅಂತಾರೆ. ಎ ಸಿನ್ನರ್ ಹ್ಯಾಸ್ ಫಿಯರ್. ಯಾವ ತಪ್ಪು ಮಾಡಿರ್ತಾನೆ ಅವನಿಗೆ ಭಯ ಇದ್ದೇ ಇರುತ್ತೆ. ತಪ್ಪು ಮಾಡದೇ ಇರೋನು ಅವನು ನಿಶ್ಚಿಂತೆಯಿಂದ ಇರ್ತಾನೆ ಅಲ್ವಾ? ತಪ್ಪು ಮಾಡದೇ ಇರೋರು ನಿರ್ಭೀತಿಯಿಂದ, ನಿಶ್ಚಿಂತೆಯಿಂದ ತಲೆ ಎತ್ತಿಕೊಂಡು ಓಡಾಡ್ತಾರೆ. ತಪ್ಪು ಮಾಡಿದವನಿಗೆ ಅವನಿಗೆ ಎದೆ ಡಬಡವ ಅಂತಿರುತ್ತೆ. ಅಯ್ಯೋ ನಾಳೆ CAG ವರದಿ ಬರುತ್ತೆ, ನಾನು ಮಾಡಿದ್ದೆ ಎಲ್ಲಿ ಹೊರಗೆ ಬರುತ್ತೆ ಏನೋ, ನನ್ನ ತಪ್ಪು ಎಲ್ಲಿ ಎಕ್ಸ್ಪೋಸ್ ಆಗುತ್ತೆ ಏನೋ, ನಾನು ಎಲ್ಲಿ ಸಿಕ್ಬೀಳ್ತೇನೋ ಎನ್ನುವ ಒಂದು ಆತಂಕ, ಭಯ ಅವನಲ್ಲಿ ಇದ್ದೇ ಇರುತ್ತೆ. ಸೊ ಇದು ಆಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. It is a duty of the Prime Minister and all the respective ministers to see that the public money is properly utilized for the stated objective. ಯಾವ ಉದ್ದೇಶಕ್ಕೆ ಹಣ ಕೊಟ್ಟಿರ್ತಾರೆ ಅದಕ್ಕೆ ಬಳಸಬೇಕು. ನೀವು ಡೈವರ್ಷನ್ ಆಫ್ ಫಂಡ್ ಮಾಡೋಂಗಿಲ್ಲ, ಅದು ತಪ್ಪೇ. ಯಾವ ಉದ್ದೇಶಕ್ಕೆ ಹಣ ನಿಗದಿಯಾಗಿದೆಯೋ ಅದಕ್ಕೆ ಆ ಹಣವನ್ನು ಬಳಸಬೇಕು. ಈಗ ಶಾಲಾ ಕಟ್ಟಡಕ್ಕೆ 100 ಕೋಟಿ ರೂಪಾಯಿ ಅಂದರೆ ನೀವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಬಳಸಬೇಕು. ನೀವು ಅದನ್ನು ಬಿಸಿ ಊಟದ ಯೋಜನೆಗೆ ಬಳಸದೆ, ಅಥವಾ ಟೀಚರ್ಸ್ಗೆ ಸಂಬಳ ಕೊಡ್ಲಿಕ್ಕೆ ಬಳಸದೆ, ಅಥವಾ ಅಂಗನವಾಡಿಯವರಿಗೆ ಪೆನ್ಷನ್ ಕೊಡಲಿಕ್ಕೆ ಬಳಸದೆ, ನೋ, ಹಂಗೆ ಮಾಡುವಂಗಿಲ್ಲ. ಡೈವರ್ಷನ್ ಆಫ್ ಫಂಡ್ ಈಸ್ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್ ಅಂಡರ್ ದಿ ಫಿಸ್ಕಲ್ ಡಿಸಿಪ್ಲಿನ್. ಅದಕ್ಕೆ ಆರ್ಥಿಕ ಶಿಸ್ತು ಅಂತಾರೆ. ಆರ್ಥಿಕ ಶಿಸ್ತಿನ ಅಡಿಯಲ್ಲಿ, ಫೈನಾನ್ಷಿಯಲ್ ಕೋಡ್ ಅಡಿಯಲ್ಲಿ ಯಾವ ಉದ್ದೇಶಕ್ಕೆ ಹಣವನ್ನು ಮೀಸಲಾಗಿಟ್ಟಿರ್ತಾರೆ ಅದೇ ಉದ್ದೇಶಕ್ಕೆ ಬಳಸಬೇಕು. ನೀವು ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡೈವರ್ಟ್ ಮಾಡಲಿಕ್ಕೆ ನಿಮಗೆ ಅವಕಾಶವೇ ಇಲ್ಲ. ಯಾವ IAS ಅಧಿಕಾರಿಗಳಿಗೂ ಇಲ್ಲ, ಮಿನಿಸ್ಟ್ರಿಗೂ ಇಲ್ಲ, ಯಾರಿಗೂ ಇಲ್ಲ. ನೋ ಒನ್ ಹ್ಯಾಸ್ ಅಥಾರಿಟಿ ಟು ಡೈವರ್ಟ್ ದ ಫಂಡ್ಸ್ ಫ್ರಮ್ A to B, B to C. ಯಾವ ಉದ್ದೇಶಕ್ಕೆ ಹಣ ಸ್ಯಾಂಕ್ಷನ್ ಆಗಿರುತ್ತೆ ಅದಕ್ಕೆ ಬಳಸಬೇಕು. ನೀವು ಮಾಡಲಿಲ್ಲ ಅಂದರೆ ಹಣ ವಾಪಸ್ ಹೋಗುತ್ತೆ. ಇಫ್ ಯು ಕಾಂಟ್ ಡೂ ಇಟ್, ದ ಮನಿ ಈಸ್ ರಿಟರ್ನ್ ಬ್ಯಾಕ್ ಟು ಕನ್ಸಾಲಿಡೇಟೆಡ್ ಫಂಡ್. ಆ ಹಣ ಮತ್ತೆ ಸಂಚಿತ ನಿಧಿಗೆ ಹೋಗಿ ಜಮಾ ಆಗಿಬಿಡುತ್ತೆ. ಬ್ಯಾಕ್ ಟು ದ ಫಂಡ್ ಅಂತಾರೆ, ಬ್ಯಾಕ್ ಟು ದ ಫಂಡ್ ಅಂತೀವಿ. ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗಿ ಅದು ಜಮಾ ಆಗಿಬಿಡುತ್ತೆ. ಯಾವತ್ತು? ಮಾರ್ಚ್ 31. ಡೆಡ್ಲೈನ್ ಯಾವುದು? ಮಾರ್ಚ್ 31. ಸರ್ಕಾರ ಏನೇ ಮಾಡಿದಿದ್ರು ಮಾರ್ಚ್ 31ರೊಳಗೆ ಖರ್ಚು ಮಾಡಬೇಕು.
ಮಾರ್ಚ್ 31 ನೀವು ವಿನಿಯೋಗ ಮಾಡಲಿಲ್ಲ ಅಂದರೆ ಆ ದುಡ್ಡು ಮತ್ತೆ ಹೋಗಿ ಕನ್ಸಾಲಿಡೇಟೆಡ್ ಫಂಡಿಗೆ ಕ್ರೆಡಿಟ್ ಆಗಿಬಿಡುತ್ತೆ. ಮತ್ತೆ ನೀವು ಅದನ್ನು ವಾಪಸ್ ತೆಗೆದುಕೊಳ್ಳುವುದಕ್ಕೆ ಮುಂದಿನ ಬಜೆಟ್ವರೆಗೂ ಕಾಯಬೇಕು. ಯು ಹ್ಯಾವ್ ಟು ವೇಟ್ ಟಿಲ್ ದ ನೆಕ್ಸ್ಟ್ ಬಜೆಟ್ ಟು ಗೆಟ್ ಬ್ಯಾಕ್ ದಿ ಫಂಡ್. ಅದಕ್ಕೆ ಲ್ಯಾಪ್ಸ್ ಅಂತಾರೆ, ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಕರೀತಾರೆ, ರದ್ದತಿಯ ನಿಯಮ ಅಂತ ಕರೀತಾರೆ. ಆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಏನು ಹೇಳುತ್ತೆ, ಮಾರ್ಚ್ 31 ಒಳಗೆ ಅನುಮೋದನೆಯಾಗಿ ಬಿಡುಗಡೆಯಾದ ಹಣವನ್ನು ಅಧಿಕಾರಿಗಳು ಖರ್ಚು ಮಾಡಲಿಲ್ಲ ಅಂದರೆ ಆ ಹಣ ಸಂಚಿತ ನಿಧಿಗೆ ಹೋಗಿ ಮತ್ತೆ ಜಮಾ ಆಗುತ್ತೆ. ಮತ್ತೆ ನೀವು ಅಲ್ಲಿಂದ ವಾಪಸ್ ತೊಗೊಳ್ಬೇಕು ಅಂದರೆ 4 ತಿಂಗಳು ಕಾಯಬೇಕು. ಮತ್ತು ಹೊಸ ಬಜೆಟ್ ಬಂದು ಅದು ಚರ್ಚೆಯಾಗಿ ಅಪ್ರೂವಲ್ ಆಗಿ ಅಪ್ರಾಪ್ರಿಯೇಷನ್ ಬಿಲ್ ಪಾಸ್ ಆಗುವವರೆಗೆ ₹1 ನೀವು ಮುಟ್ಲಿಕ್ಕಾಗಲ್ಲ. ಹಾಗಾಗಿ ಕೆಲವು ಇಲಾಖೆಗಳಲ್ಲಿ ನೀವು ನೋಡ್ತೀರಿ ಮಾರ್ಚ್ ರಶ್ ಅಂತ ಕರೀತಾರೆ. ಆ ವರ್ಡ್ ನೀವೆಲ್ಲ ಕೇಳಿರ್ತೀರಿ. ಮಾರ್ಚ್ ತಿಂಗಳ ಧಾವಂತ. ಧಾವಂತ ಅಂದರೆ ರಶ್. ಮಾರ್ಚ್ ತಿಂಗಳಲ್ಲಿನೇ ಜಾಸ್ತಿ ಖರ್ಚಾಗುತ್ತೆ ಗೌರ್ಮೆಂಟಲ್ಲಿ. ನೋಡಿರಿ, ಮಾರ್ಚ್ 1ರಿಂದ 30 ಒಳಗೆ ಕೋಟ್ಯಂತರ ರೂಪಾಯಿ ಖರ್ಚಾಗಿಬಿಡುತ್ತೆ ಫಾಸ್ಟಾಗಿ. ಯಾಕೆ, ನೀವು ಮಾಡಲಿಲ್ಲ ಅಂದರೆ ಅದು ಲ್ಯಾಪ್ಸ್ ಆಗಿಬಿಡುತ್ತೆ. ಆ ದುಡ್ಡು ಹೋಗಿ ಕನ್ಸಾಲಿಡೇಟೆಡ್ ಫಂಡಿಗೆ ಮತ್ತೆ ಜಮಾ ಆಗಿಬಿಡುತ್ತೆ. ಅದಕ್ಕೆ ಆ ದುಡ್ಡು ಹೋಗುತ್ತಲ್ಲ ಅನ್ನುವ ಆತರಕ್ಕೆ ಬೇಕಂತ ಸುಮ್ಮನೆ ಖರ್ಚುಗಳು ಮಾಡಿಬಿಡ್ತಾರೆ. ಅದಕ್ಕೆ ನಮ್ಮ ಸರ್ ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ರು. ಮಾರ್ಚ್ ತಿಂಗಳಲ್ಲಿ ಈ ಸರ್ಕಾರಿ ಬಿಲ್ಡಿಂಗ್ಗಳಿಗೆಲ್ಲ ಸುಣ್ಣ ಬಣ್ಣ ಮಾಡ್ತಾರೆ. ನೀವು ನೋಡಿದ್ದೀರಾ, ವೈಟ್ ವಾಶ್ ಅಂತಾರೆ. ಗೌರ್ಮೆಂಟ್ ಬಿಲ್ಡಿಂಗಿಗೆ ಸುಣ್ಣ ಹಚ್ಚೋದು, ಪೇಂಟ್ ಹಚ್ಚೋದು, ಅವನ್ನೆಲ್ಲ ಮಾರ್ಚ್ನಲ್ಲೇ ಯಾಕೆ ಮಾಡ್ತಾರೆ ಅಂದರೆ ದುಡ್ಡು ಉಳ್ಕೊಂಬಿಟ್ಟಿರ್ತದೆ, ಖರ್ಚು ಮಾಡಿರಲ್ಲ. ಅದು ವಾಪಸ್ ಹೋಗುತ್ತೆ ಅನ್ನೋ ಭಯಕ್ಕೆ ಆ ಬಣ್ಣ ಹಚ್ಚೋದು, ಬಣ್ಣ ಹಚ್ಚಿ ಲೆಕ್ಕ ತೋರಿಸಿ ಖರ್ಚು ಮಾಡೀವಿ ಅಂತ ತೋರಿಸ್ಬಿಡ್ತಾರೆ. ಹೊಸ ವೆಹಿಕಲ್ ಖರೀದಿ ಮಾಡೋದು, ಬಣ್ಣ ಹಚ್ಚೋದು, ಹೊಸ ಫರ್ನಿಚರ್ ಖರೀದಿ ಮಾಡೋದು, ಇವೆಲ್ಲ ಮಾರ್ಚ್ನಲ್ಲೇ ಯಾಕೆ ಮಾಡ್ತಾರೆ ಅಂದರೆ ದಿಸ್ ಈಸ್ ದ ರೀಸನ್. ನೀವು ಖರ್ಚು ಮಾಡಲಿಲ್ಲ ಅಂದರೆ ದುಡ್ಡು ಲ್ಯಾಪ್ಸ್ ಆಗಿಬಿಡುತ್ತೆ, ಮತ್ತು ಕನ್ಸಾಲಿಡೇಟೆಡ್ ಫಂಡಿಗೆ ಜಮಾ ಆಗುತ್ತೆ. ಆದರೆ ನಾನು ಹೇಳೋದು ಮಾರ್ಚ್ ರಶ್ ಈಸ್ ಅನ್ ಇಂಡಿಕೇಷನ್ ಆಫ್ ಫಿಸ್ಕಲ್ ಇಂಡಿಸಿಪ್ಲಿನ್. ಆ ಮಾರ್ಚಿನ ಧಾವಂತ ಅಂತ ಏನು ಕರಿತೀವಿ ಅದು ಆರ್ಥಿಕ ಅಶಿಸ್ತಿಗೆ ಸೂಚಕ ಆಗುತ್ತೆ. ನೀವು ಸರಿ ಕೆಲಸ ಮಾಡಿಲ್ಲ, ಯಾಕೆ, ನೀವು 10 ತಿಂಗಳು ನಿಮ್ಮ ಟೈಮ್ ಇರುತ್ತೆ. ಆ 10 ತಿಂಗಳಲ್ಲಿ ಮಾಡದೇ ಇರೋ ಕೆಲಸವನ್ನು ಮಾರ್ಚ್ ತಿಂಗಳಲ್ಲಿ ಯಾಕೆ ಮಾಡ್ತೀರಿ? ಈ ಮುಂಚಿನ ತಿಂಗಳುಗಳಲ್ಲಿ ಏನು ಮಾಡ್ತಿದ್ರಿ? ನೀವು ನಿದ್ದೆ ಮಾಡ್ತಿದ್ರಾ, ಏನು ಕಳೆಪುರಿ ತಿಂದ್ಕೊಂಡು ಕೂತಿದ್ರಾ? ನಿಮಗೆ 10 ತಿಂಗಳು ಟೈಮ್ ಇರುತ್ತೆ ಸರ್ಕಾರಕ್ಕೆ. ಆವಾಗ ನೀವು ಅದನ್ನು ಕರೆಕ್ಟಾಗಿ ಖರ್ಚು ಮಾಡಬೇಕು. ನೀವು 10 ತಿಂಗಳು ಸರಿ ಕೆಲಸ ಮಾಡ್ದೇ ಕೊನೆ 2 ತಿಂಗಳಲ್ಲಿ ಎಲ್ಲ ಕೆಲಸ ಮಾಡಬೇಕು ಅಂದರೆ ಹೆಂಗೆ ಮಾಡಲಿಕ್ಕಾಗುತ್ತೆ? ಮತ್ತು ನೀವು ಒಂದು ವೇಳೆ ಮಾಡಿದರೂ ಕೂಡ ದೆ ವಿಲ್ ಬಿ ನೋ ಕ್ವಾಲಿಟಿ ಇನ್ ದ ವರ್ಕ್. ನೀವು ಮಾಡುವ ಕೆಲಸದಲ್ಲಿ ಗುಣಮಟ್ಟ ಇರಲ್ಲ, ಕಳಪೆ ಕಾಮಗಾರಿ ಆಗುತ್ತೆ, ಒಂಥರ ಸಬ್ಸ್ಟ್ಯಾಂಡರ್ಡ್ ಆಗಿ ಕೆಲಸ ಆಗುತ್ತೆ. ನೀಟಾಗಿ ಕೆಲಸ ಮಾಡೋದು ಬೇರೆ. ಅದು ಹೆಂಗಂದರೆ ದಿನಕ್ಕೆ ನೀವು 2 ರೊಟ್ಟಿ ತಿನ್ಬೋದಪ್ಪ, ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂದರೆ 3 ರೊಟ್ಟಿ ಅನ್ಕೋ. ದಿನಕ್ಕೆ 3 ರೊಟ್ಟಿ ತಿಂದರೆ ನಿಮ್ಮ ಆರೋಗ್ಯಕ್ಕೆ ಏನಾಗಲ್ಲ. ನೀವೆಲ್ಲ ಮಾರ್ಚ್ ತಿಂಗಳು ಬಂತು ನಾನು ಎಲ್ಲವೂ ತಿನ್ನಬೇಕು ಅಂತ ಒಂದೇ ದಿವಸ 30 ರೊಟ್ಟಿ ತಿಂದರೆ SDM ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾಗುತ್ತೆ. ನಿಮ್ಮನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ. ಒಂದೇ ದಿನ 30 ರೊಟ್ಟಿ ತಿಂದರೆ ಅಜೀರ್ಣ ಆಗುತ್ತೆ, ಡೈಜೆಷನ್ ಆಗಲ್ಲ. ದಿನಕ್ಕೆ 3 ರೊಟ್ಟಿ ತಿನ್ಬಹುದು, ಆದರೆ ಒಂದೇ ದಿನ 30 ರೊಟ್ಟಿ ತಿನ್ನಲಿಕ್ಕಾಗಲ್ಲ. ಅದೇ ಪಾಯಿಂಟ್ ಇಲ್ಲಿ ಅಪ್ಲೈ ಆಗುತ್ತೆ. ನೀವು ತಿಂಗಳಿಗೆ 100 ಕೋಟಿ ಖರ್ಚು ಮಾಡೋದು ಬೇಡ. ಮಾರ್ಚ್ ಒಂದೇ ತಿಂಗಳಲ್ಲಿ 1000 ಕೋಟಿ ಖರ್ಚು ಮಾಡ್ತೀನಿ ಅಂದರೆ ಹೆಂಗಾಗುತ್ತೆ? ಆಗಲ್ಲ, ಮಾಡಬಾರ್ದು. ಇಟ್ ಈಸ್ ನೈದರ್ ಪಾಸಿಬಲ್ ನಾರ್ ಡಿಸೈರಬಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಮಾರ್ಚ್ ರಶ್ ಅನ್ನೋದು ಯಾಕೆ ಬರುತ್ತೆ ಅಂದರೆ ಈ ಕಾರಣಕ್ಕೆ ನೀವು ಸರಿಗೆ ಪ್ಲ್ಯಾನ್ ಮಾಡಿಲ್ಲ, ಸರಿಗೆ ಖರ್ಚು ಮಾಡಿಲ್ಲ, ಆರ್ಥಿಕ ನಿರ್ವಹಣೆ ಫೇಲ್ ಆಗಿದೆ. ಯು ಹ್ಯಾವ್ ಫೇಲ್ಡ್ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫಿಸ್ಕಲ್ ಮ್ಯಾನೇಜ್ಮೆಂಟ್ ಅಂತಾರೆ ಅದಕ್ಕೆ. ಫಿಸ್ಕಲ್ ಮ್ಯಾನೇಜ್ಮೆಂಟ್ ಸರಿ ಇದ್ದರೆ ಈ ಥರದ್ದು ಯಾವುದೂ ಆಗಲ್ಲ. ಸೊ ಹಾಗಾಗಿ CAG ವರದಿಯ ಬಗ್ಗೆ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದರೆ ಆ ವರದಿ ಬರೋದು ಲೋಕಸಭೆಯ ಮುಂದೆ, ಚರ್ಚೆ ಆಗುವುದು ಲೋಕಸಭೆಯಲ್ಲಿ. ಆ CAG ವರದಿಯನ್ನು ಇಟ್ಟುಕೊಂಡೇ ವಿಪಕ್ಷಗಳು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತವೆ. ದ ಅಪೋಸಿಷನ್ ಪಾರ್ಟೀಸ್ ವಿಲ್ ಟೇಕ್ ದ ಗೌರ್ಮೆಂಟ್ ಟು ದ ಟಾಸ್ಕ್ ವಿತ್ ದ ಹೆಲ್ಪ್ ಆಫ್ ದ CAG ರಿಪೋರ್ಟ್. ಆ CAG ರಿಪೋರ್ಟೇ ಅವರಿಗೆ ಜೀವಾಳ. ಇನ್ನು ಲಾಸ್ಟ್ 2 ಪಾಯಿಂಟ್ಸ್ ಇವೆ, ಅದನ್ನು ಅಲ್ಲಿ ಹೇಳಿಬಿಡ್ತೀನಿ. ಈ CAG ರಿಪೋರ್ಟು ಸಭೆಗೆ ಬರುತ್ತೆ ಚರ್ಚೆಗೆ ಅನ್ನೋದು ಒಂದು ಕಡೆ ಆದರೆ, ಲೋಕಸಭೆಗೆ ಬರುತ್ತೆ ಅನ್ನೋದು ಒಂದು ಕಡೆಗಾದರೆ, ಇನ್ನೊಂದು ಹಂತದಲ್ಲಿ ಇಟ್ ಈಸ್ ಟೇಕನ್ ಬೈ 2 ಕಮಿಟೀಸ್. ಕೆಲವು ಸಮಿತಿಗಳಿಗೆ ಅದು ಹೋಗುತ್ತೆ, 2 ಸಮಿತಿಗಳಿಗೆ ಹೋಗುತ್ತೆ. ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರೀತಾರೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಇನ್ನೊಂದು ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತ ಹೇಳ್ತೀವಿ. ಕಮಿಟಿ ಆನ್
ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಸಾರ್ವಜನಿಕ ನಿಗಮಗಳ ಮೇಲಿನ ಸಮಿತಿ, ಉದ್ಯಮಗಳ ಮೇಲಿನ ಸಮಿತಿ ಅಂತ ಕರೀತಾರೆ. ಸಾರ್ವಜನಿಕ ಉದ್ಯಮಗಳ ಮೇಲಿನ ಸಮಿತಿ, ಉದ್ಯಮಗಳ ಸಮಿತಿ ಇದ್ರ ಮುಂದೆ ಚರ್ಚೆಗೆ ಬರುತ್ತೆ. ಇದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಈ ಎರಡು ಸಮಿತಿಗಳು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರ್ತವೆ. ದೇ ಆರ್ ವೆರಿ ವೆರಿ ಪವರ್ಫುಲ್ ಕಮಿಟೀಸ್. ಅತ್ಯಂತ ಪ್ರಬಲವಾದಂತಹ ಸಮಿತಿಗಳು ಯಾವುವು ಅಂದರೆ ಇವೆರಡು ಪವರ್ಫುಲ್ ಅಂತ ಹೇಳ್ತೀವಿ. ಮತ್ತು ಈ ಎರಡೂ ಸಮಿತಿಗಳು ಲೋಕಸಭೆಯಲ್ಲೇ ಇರ್ತವೆ. ಈ ಎರಡೂ ಸಮಿತಿಗಳು ಲೋಕಸಭೆಯಲ್ಲಿ ಕೆಲಸ ಮಾಡ್ತವೆ. ಇದಕ್ಕೆ ಪ್ಯಾಕ್ ಅಂತ ಕರೀತಾರೆ, PAC, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಪ್ಯಾಕ್ ಅಂತ ಕರೀತಾರೆ. ಇದಕ್ಕೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಇಂಗ್ಲೀಷ್ನಲ್ಲಿ ಕಮಿಟಿ ಆನ್ ಪಬ್ಲಿಕ್ CPU ಅಂತ ಕರೀತಾರೆ. ಅದು PAC, ಇದು CPU. ಈ ಎರಡು ಸಮಿತಿಗಳು ಕೂಡ ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಮತ್ತು ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಏನಿದೆ ಇದಕ್ಕೆ ಆಪೋಸಿಷನ್ ಲೀಡರ್ ಈಸ್ ದ ಚೇರ್ಮನ್. ಯಾವಾಗಲೂ ವಿರೋಧ ಪಕ್ಷದ ನಾಯಕರು ಯಾರಿರ್ತಾರೋ ಅವರೇ ಈ ಸಮಿತಿಗೆ ಚೇರ್ಮನ್ ಆಗಿರ್ತಾರೆ, ಬೇರೆಯವ್ರನ್ನ ಮಾಡುವಂತಿಲ್ಲ. ದ ಅಪೋಸಿಷನ್ ಲೀಡರ್ ಈಸ್ ದ ಚೇರ್ಮನ್ ಆಫ್ ದಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಯಾರು ವಿರೋಧ ಪಕ್ಷದ ನಾಯಕರಿರ್ತಾರೆ ಅವರೇ ಈ ಒಂದು ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಗೆ ಸದಸ್ಯರಿರ್ತಾರೆ. ಇಲ್ಲಿ ಒಟ್ಟು ಟೋಟಲಿ 22 ಮೆಂಬರ್ಸ್ ಇರ್ತಾರೆ. ಒಟ್ಟು ಸದಸ್ಯರು ಎಷ್ಟು ಅಂದರೆ 22 ಜನ ಸದಸ್ಯರಿರ್ತಾರೆ. ಇಲ್ಲಿ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಕಮಿಟಿ ಏನಿದೆ ಇಲ್ಲೂ ಕೂಡ 22 ಸದಸ್ಯರಿರ್ತಾರೆ. ಇಲ್ಲೂ ಕೂಡ 22 ಜನ ಸದಸ್ಯರಿರ್ತಾರೆ. ಈ ಸದಸ್ಯರನ್ನು ಹೇಗೆ ಆಯ್ಕೆ ಮಾಡಿರ್ತಾರೆ ಅಂದರೆ 15+7, 15+7, 15 ಕೆಳಮನೆಯಿಂದ, 7 ಮೇಲ್ಮನೆಯಿಂದ. ಸೊ 15+7, 15+7 ಅಂತ ಹೇಳ್ತೀವಿ. 15 ಲೋಕಸಭೆಯಿಂದ, ಇದು ರಾಜ್ಯಸಭೆಯಿಂದ. ಸೊ 15+7, 22 ಜನ ಸದಸ್ಯರಿರ್ತಾರೆ. ಅದಕ್ಕೆ ಜಾಯಿಂಟ್ ಕಮಿಟಿ ಅಂತ ಕೂಡ ಕರೀತಾರೆ, ಜಂಟಿ ಸಮಿತಿ ಅಂತ ಕರೀತಾರೆ. ಯಾಕಂದರೆ ಎರಡೂ ಸದನಗಳಿಂದ ಸದಸ್ಯರು ಬಂದಿರೋದ್ರಿಂದ ಇಟ್ ಈಸ್ ಕಾಲ್ಡ್ ಜಾಯಿಂಟ್ ಕಮಿಟಿ, ಜಂಟಿ ಸಮಿತಿ ಅಂತಾರೆ. ಎರಡೂ ಸದನಗಳ ಸದಸ್ಯರು 15 ಜನ ಲೋಕಸಭೆಯಿಂದ, 7 ಜನ ರಾಜ್ಯಸಭೆಯಿಂದ. ಈ 22 ಸದಸ್ಯರ ಕಮಿಟಿ ಏನಿದೆ ಇಟ್ ಈಸ್ ವೆರಿ ವೆರಿ ಪವರ್ಫುಲ್. ಹಣಕಾಸು ವಿಚಾರಗಳನ್ನು ನಿಯಂತ್ರಣ ಮಾಡುವಲ್ಲಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಆ್ಯಂಡ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಸ್ಟ್ಯಾಂಡಿಂಗ್ ಕಮಿಟೀಸ್. ಇವುಗಳನ್ನು ಸ್ಥಾಯಿ ಸಮಿತಿ ಅಂತ ಕೂಡ ಕರೀತಾರೆ. ಬೋತ್ ಆರ್ ಸ್ಟ್ಯಾಂಡಿಂಗ್ ಕಮಿಟೀಸ್. ಏನು ಸರ್ ಅದು ಸ್ಥಾಯಿ ಸಮಿತಿ ಅಂದರೆ ವರ್ಷದುದ್ದಕ್ಕೂ ಅವು ಕೆಲಸ ಮಾಡ್ತವೆ. ದೇ ವರ್ಕ್ ರೌಂಡ್ ದ ಕ್ಲಾಕ್ 24x365. ವರ್ಷದುದ್ದಕ್ಕೂ ಕೆಲಸ ಮಾಡುವ ಸಮಿತಿಗಳು 365 ದಿನವೂ ಕೆಲಸ ಮಾಡುತ್ತೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಹಾಲಿಡೇ ಇರಲ್ಲ, ಎಕ್ಸ್ಕ್ಲೂಡಿಂಗ್ ಸಂಡೇ, ಸ್ಯಾಟರ್ಡೇ ಸಂಡೇಯನ್ನು ಬಿಟ್ಟು ವರ್ಷದುದ್ದಕ್ಕೂ ಕೆಲಸ ಮಾಡುವ ಸಮಿತಿ ಯಾವುದು ಅಂದರೆ ಲೆಕ್ಕಪತ್ರ ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಅದೇ ಥರ ಸಾರ್ವಜನಿಕ ನಿಗಮ ಉದ್ಯಮಗಳ ಮೇಲಿನ ಸಮಿತಿ. ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂದರೆ ಸರ್ಕಾರದ ಒಡೆತನದಲ್ಲಿರುವ ನಿಗಮ ಮಂಡಳಿಗಳು, ಕಾರ್ಖಾನೆಗಳು, ಉದ್ಯಮಿಗಳು. ಫಾರ್ ಎಕ್ಸಾಂಪಲ್ ನಿಮಗೆಲ್ಲೊಂದು ಉದಾಹರಣೆ ಕೊಡೋದಾದರೆ BEL ಇರ್ಬೋದು, ಅಥವಾ BHEL ಇರ್ಬೋದು, ಆಮೇಲೆ ONGC ಇರ್ಬೋದು, ಆಮೇಲೆ SAIL ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇರ್ಬೋದು. ಸೊ ಇವಕ್ಕೆ ಸಾರ್ವಜನಿಕ ನಿಗಮಗಳು ಅಂತೀವಿ. BEL, BHEL, ONGC ಎಟ್ಸೆಟ್ರಾ ಇವೆಲ್ಲ ಉದಾಹರಣೆಗಳು. ಸುಮಾರು 353 ನಿಗಮ ಮಂಡಳಿಗಳು ಬರ್ತವೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ. ಅಲ್ಲಿ ಕೋಟ್ಯಂತರ ರೂಪಾಯಿ ಹಣ ಖರ್ಚಾಗಿರುತ್ತೆ. crores of rupees have been spent by these committees and it has to be investigated. ಅದನ್ನು ಕ್ರಾಸ್ ಚೆಕ್ ಮಾಡಬೇಕು, ವೆರಿಫೈ ಮಾಡಬೇಕು, ಆ ದುಡ್ಡನ್ನು ಸದ್ಬಳಕೆ ಮಾಡಿದ್ದಾರೋ ಮಾಡಿಲ್ವೋ ಅಂತ. ಸೊ ಈ ಎರಡೂ ಸಮಿತಿಗಳಿಗೆ ಆಧಾರ ಯಾವುದು ಅಂದರೆ CAG ವರದಿ. ಇದು ನೆನ್ಪಿಟ್ಕೊಳ್ಳಿ,
The CAG report gives information for these two committees. ಈ ಎರಡೂ ಸಮಿತಿಗಳಿಗೆ ಆಧಾರ ಯಾವುದು ಅಂದರೆ ಮಹಾ ಲೆಕ್ಕಪತ್ರ ಮತ್ತು ನಿಯಂತ್ರಕರ ವರದಿ. ಭಾರತದ ಮಹಾ ಲೆಕ್ಕಪತ್ರ ನಿಯಂತ್ರಕರು ಮತ್ತು ಮಹಾಲೇಖಪಾಲರು ಅಂತ ಅವ್ರನ್ನ ಕರೀತಾರೆ. ಆ ಮಹಾಲೇಖಪಾಲರ ವರದಿಯೇ ಈ ಎರಡೂ ಸಮಿತಿಗಳಿಗೆ ಆಧಾರ. ಈ ವರದಿ ಇಲ್ಲ ಅಂದರೆ ಈ ಕಮಿಟಿಯವರು ಏನು ಮಾಡಲಿಕ್ಕಾಗಲ್ಲ, ಈ ಸಮಿತಿಯವರು ಏನು ಮಾಡಲಿಕ್ಕಾಗಲ್ಲ. ಬೋತ್ ದ ಕಮಿಟೀಸ್ ಆರ್ ಬೇಸ್ಡ್ ಆನ್ ದ ಫಂಕ್ಷನ್ ಆನ್ ದ ಬೇಸಿಸ್ ಆಫ್ ದಿ CAG report. If this report is not there, then these committees cannot work. ಈ ವರದಿ ಇಲ್ಲ ಅಂದರೆ ಈ ಎರಡೂ ಸಮಿತಿಗಳು ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಆಧಾರ ಇರೋದೇ ಈ ವರದಿ. ಹಾಗಾಗಿ ಈ ಸಮಿತಿಗಳು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಆಗಿರಬಹುದು ಅಥವಾ ಕಮಿಟಿ ಆನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಆಗಿರ್ಬೋದು, ಆ ಎರಡೂ ಸಮಿತಿಗಳು ಇಂಡೈರೆಕ್ಟ್ಲಿ ದೇ ಕಂಟ್ರೋಲ್ ದಿ ಗೌರ್ಮೆಂಟ್. ಸದನದ ಈ ಸಮಿತಿಗಳು ಸರ್ಕಾರವನ್ನು ನಿಯಂತ್ರಿಸ್ತವೆ. ಮತ್ತು ಈ ವರದಿಯಲ್ಲಿ ಲೇಖಪಾಲರು ಏನು ಹೇಳಿರ್ತಾರೆ, ಆ ಆಡಿಟರ್ ಜನರಲ್ ಏನು ಹೇಳಿರ್ತಾರೆ, ಸರ್ಕಾರ ಇಂಥ ತಪ್ಪನ್ನು ಮಾಡಿದೆ ಅಂತ, ಅದಕ್ಕೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಕೂಡ ಈ ಸಮಿತಿ ಮಾಡುತ್ತೆ. ಕಮಿಟಿ ಹ್ಯಾಸ್ ಪವರ್ ಟು ಪನಿಷ್ ದಿ ಪರ್ಸನ್ಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದ ಸ್ಕ್ಯಾಂಡಲ್. ಯಾರು ಆ ಸ್ಕ್ಯಾಂಡಲನ್ನು ಮಾಡಿರ್ತಾರೆ ಅವರ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಅವರು ಶಿಫಾರಸು ಮಾಡ್ತಾರೆ. ಹಾಗಾಗಿ ಈ ಸಮಿತಿಯನ್ನು, ಪಬ್ಲಿಕ್ ಅಕೌಂಟ್ ಸಮಿತಿಯನ್ನು ಕೂಡ ವಾಚ್ ಡಾಗ್ ಅಂತ ಅಂಬೇಡ್ಕರ್ ಅವರು ಕರೀತಾರೆ. ಕಾವಲು ನಾಯಿ ಅಂತ ಹೇಳ್ತಾರೆ. ಈ ಸಮಿತಿಯನ್ನು ವಾಚ್ ಡಾಗ್, ಕಾವಲು ನಾಯಿ, ಸಾರ್ವಜನಿಕ ಹಣಕಾಸಿನ ಕಾವಲು ನಾಯಿ ಅಂತ ಅಂಬೇಡ್ಕರ್ ಅವರು ಕರೀತಾರೆ. ಈ ಸಮಿತಿಯ ಪಾತ್ರ ಬಹಳ ಇಂಪಾರ್ಟೆಂಟು. ಈ ಸಮಿತಿ ಏನಿದೆ, ಈ ಸಮಿತಿಯ ಪಾತ್ರ ಬಹಳ ಇಂಪಾರ್ಟೆಂಟ್ ಇದೆ. ಇಟ್ ಈಸ್ ಕಾಲ್ಡ್ ವಾಚ್ ಡಾಗ್ ಆಫ್ ದಿ ಪಬ್ಲಿಕ್ ಪರ್ಸ್. ಸಾರ್ವಜನಿಕರ ದುಡ್ಡಿನ ಹಣಕಾಸಿನ ಕಾವಲು ನಾಯಿ. ಇಲ್ಲಿರುವಂಥ ದುಡ್ಡು ಮಿಸ್ಅಪ್ರೋಪ್ರಿಯೇಟ್ ಆಗದಂತೆ ಅವ್ರು ನೋಡಿಕೊಳ್ಬೇಕು. ಒಂದು ವೇಳೆ ಆಗಿದ್ದರೆ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯವರು ಸಂಬಂಧಪಟ್ಟ ಸಚಿವರನ್ನು ಕರೆಸಿ, ಅಧಿಕಾರಿಗಳನ್ನು ಕರೆಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಅವರು ಶಿಫಾರಸು ಮಾಡ್ತಾರೆ. ನೀವು ತಪ್ಪು ಮಾಡಿದ್ದೀರಿ, ನಿಮ್ಮಿಂದಾಗಿ ಇಷ್ಟು ನಷ್ಟ ಆಗಿದೆ, ಅದಕ್ಕೆ ಪಬ್ಲಿಕ್ ಲಾಸ್ ಅಂತಾರೆ. ಸರ್ಕಾರಕ್ಕೆ ಲಾಸ್ ಅಂದರೂ ಒಂದೇ, ಸಾರ್ವಜನಿಕರಿಗೆ ನಷ್ಟ ಆಯಿತು. ಯಾಕಂದರೆ ಅಲ್ಲಿರೋದು ಜನರ ದುಡ್ಡು. ಗೌರ್ಮೆಂಟ್ ಮನಿ ಮೀನ್ಸ್ ಪೀಪಲ್ಸ್ ಮನಿ, ಟ್ಯಾಕ್ಸ್ ಪೇಯರ್ಸ್ ಮನಿ. ಅಲ್ಲಿ 100 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂದರೆ ಜನರು ಕಷ್ಟಪಟ್ಟು ಕಟ್ಟಿದಂಥ ದುಡ್ಡು ವೇಸ್ಟ್ ಆಯಿತು, ದುರ್ಬಳಕೆ ಆಯಿತು ಅಂತ ಅರ್ಥ. ಸೊ ಹಾಗಾಗಿ ಆ ಸಂಬಂಧಪಟ್ಟ ಸಚಿವರನ್ನು, ಅಧಿಕಾರಿಗಳನ್ನು ಕರೆಸಿ ವಿಚಾರಣೆ ನಡೆಸಿ ಅವರನ್ನು ಶಿಕ್ಷೆಗೆ ಗುರಿಪಡಿಸುವುದಕ್ಕೆ ಈ ಸಮಿತಿಗೆ ಅಧಿಕಾರ ಇದೆ. ದಟ್ಸ್ ವೈ ದೀಸ್ ಟು ಕಮಿಟೀಸ್ ಆರ್ ವೆರಿ ಪವರ್ಫುಲ್, ಹೈಲಿ ಪವರ್ಫುಲ್ ಕಮಿಟೀಸ್ ಅಂತ ಹೇಳ್ತೀವಿ. ಬೇರೆ ಬೇರೆ ಸಮಿತಿಗಳು ಬರ್ತವೆ, ಆದರೆ ಉಳಿದ ಸಮಿತಿಗಳಿಗಿಂತ ಹೆಚ್ಚು ಪವರ್ಫುಲ್ ಆದಂಥ ಸಮಿತಿಗಳು ಯಾವುದು ಅಂದರೆ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪ್ಯಾಕ್, ಇನ್ನೊಂದು CPU ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಸೊ ಈಗ ಈ ಎರಡೂ ಸಮಿತಿಗಳು ಎಲ್ಲಿ ಕೆಲಸ ಮಾಡ್ತಾಯಿವೆ ಅಂದರೆ ಲೋಕಸಭೆಗೆ ಲಿಂಕ್ ಆಗ್ತವೆ. ದೇ ಆರ್ ಕನೆಕ್ಟೆಡ್, ಅಟ್ಯಾಚ್ಡ್ ಟು ದಿ ಲೋಕಸಭಾ. ಆ ಲೋಕಸಭೆಗೆ ಹೊಂದಿಕೊಂಡೇ ಈ ಎರಡು ಸಮಿತಿಗಳು ಕೆಲಸ ಮಾಡ್ತಾ ಇರೋದರಿಂದ ಈ ಮೂಲಕ ಲೋಕಸಭೆ ಸರ್ಕಾರವನ್ನು ನಿಯಂತ್ರಿಸುತ್ತೆ. ಲೋಕಸಭಾ ವಿಲ್ ಕಂಟ್ರೋಲ್ ದ ಗೌರ್ನಮೆಂಟ್ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್. ಅದಕ್ಕೆ ನಾನು ಟೈಟಲ್ ಏನು ಬರೆದೆ, ಫೈನಾನ್ಷಿಯಲ್ ಕಂಟ್ರೋಲ್, ಹಣಕಾಸು ನಿಯಂತ್ರಣ. ಆ ಫೈನಾನ್ಷಿಯಲ್ ಕಂಟ್ರೋಲನ್ನು ಮಾಡಲಿಕ್ಕೆ ಮುಖ್ಯ ಆಧಾರ ಯಾವುದು ಅಂದರೆ CAG ವರದಿ. ಈ ವರದಿಯನ್ನು ಚರ್ಚೆ ಮಾಡೋರು ಯಾರು ಅಂದರೆ ಈ ಸಮಿತಿಗಳು. ಈ ಎರಡು ಸಮಿತಿಗಳು ಆ CAG ವರದಿಯನ್ನು ಚರ್ಚೆ ಮಾಡಿ ಸರ್ಕಾರ ಮಾಡಿದಂಥ ತಪ್ಪುಗಳನ್ನು, ಅಕ್ರಮಗಳನ್ನು ಖಂಡಿಸಿ ಸಂಬಂಧಪಟ್ಟವರ ತಲೆದಂಡ, ಯಾರು ತಪ್ಪು ಮಾಡಿದ್ದಾರೆ ಅವರ ತಲೆದಂಡ ಆಗುತ್ತೆ. ಅದನ್ನು ಯಾರೇ ತಪ್ಪು ಮಾಡಿರಲಿ, ಅಧಿಕಾರಿಗಳೇ ಮಾಡಿರಲಿ, ಸಚಿವರೇ ಮಾಡಿರಲಿ, ಅವರ ತಲೆದಂಡವನ್ನು ಅವರು ಪಡ್ಕೊಳ್ಬೇಕು. ಟು ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಯಾವುದೋ ಒಂದು ಹಗರಣದಲ್ಲಿ 1000 ಕೋಟಿ ರೂಪಾಯಿ ಹೋಗಿದೆ ಅಂದರೆ ಯಾರಪ್ಪ ಜವಾಬ್ದಾರಿ? ಅದಕ್ಕೆ ಆ ಸಂಬಂಧಪಟ್ಟ ಸಚಿವರು ಜವಾಬ್ದಾರಿ ತಗೋಬೇಕು. ಆ ಇಲಾಖೆ ಅಧಿಕಾರಿಗಳು, MD, CEO, ಆ ಇಲಾಖೆ ಸೆಕ್ರೆಟರಿ ಯಾರಿರ್ತಾರೆ ಅವರ ತಲೆದಂಡ ಆಗುತ್ತೆ. ಮತ್ತು ಆ ಹಣವನ್ನು ಅವರಿಂದ ರಿಕವರಿ ಬರೀತಾರೆ. ಅದು ಅಷ್ಟಕ್ಕೆ ಮುಗಿಯಲ್ಲ, ಆ ಹಣವನ್ನು ರಿಕವರಿ ಬರೀತಾರೆ.
ಮರು ವಸೂಲಾತಿ ಅಂತ ಹೇಳ್ತೀವಿ. ಅವರಿಗೆ ಸಿಗಬೇಕಾದ ಸೌಲಭ್ಯಗಳೇನಿವೆ, ಪೆನ್ಷನ್ನು, ಪ್ರಾವಿಡೆಂಟ್ ಫಂಡು, ಸಂಬಳ ಏನಿದೆ ಅದರಲ್ಲಿ ಡಿಡಕ್ಷನ್ ಆಗುತ್ತೆ. ಅದನ್ನು ಮುಟ್ಟುಗೋಲು ಹಾಕ್ಕೊಳ್ತಾರೆ. ನೀವೇ ಇದಕ್ಕೆ ಕಾರಣ ಅಂತೇಳಿ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ತಾರೆ. ಸ್ಯಾಲ್ರಿ ಸೀಸ್ ಆಗುತ್ತೆ, ಪ್ರಾವಿಡೆಂಟ್ ಫಂಡ್ ಸೀಸ್ ಆಗುತ್ತೆ. ಅವರು ಪೆನ್ಷನ್ ತೊಗೊಳ್ತಾ ಇದ್ದರೆ ಪೆನ್ಷನ್ ಸ್ಟಾಪ್ ಮಾಡ್ತಾರೆ. ಅವಕ್ಕೆಲ್ಲ ಕಾನೂನಿನ ನಿಯಮಗಳಿವೆ. ಆ ಸಂಬಂಧಪಟ್ಟ ಅಧಿಕಾರಿಗಳ ತಲೆದಂಡ ಆಗುತ್ತೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಪಾಯಿಂಟ್ಸ್ ಏನು ನೀವು ನೆನ್ಪಿಟ್ಕೋಬೇಕು ಅಂದರೆ, ಲೋಕಸಭೆ ಕೇವಲ ಕಾರ್ಯಾಂಗವನ್ನಷ್ಟೇ ನಿಯಂತ್ರಣ ಮಾಡಲ್ಲ, ಹಣಕಾಸು ನಿಯಂತ್ರಣವನ್ನು ಮಾಡುತ್ತೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಲೋಕಸಭಾ ನಾಟ್ ಓನ್ಲಿ ಕಂಟ್ರೋಲ್ಸ್ ದ ಎಕ್ಸಿಕ್ಯೂಟಿವ್, ಇಟ್ ಆಲ್ಸೋ ಕಂಟ್ರೋಲ್ಸ್ ದ ಫೈನಾನ್ಸ್. ದೇಶದ ಹಣಕಾಸು ನಿಯಂತ್ರಣ ಯಾರ ಕೈಯಲ್ಲಿದೆ ಅಂದರೆ ಲೋಕಸಭೆಯ ಕೈಯಲ್ಲಿದೆ. ಯಾವುದರ ಮೂಲಕ ಅಂದರೆ CAG ವರದಿಯ ಮೂಲಕ. ಯಾವ ಸಮಿತಿಗಳ ಮೂಲಕ ಅಂತ ಕೇಳಿದರೆ, ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಇನ್ನೊಂದು ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್. ಇವೆರಡೂ ಪ್ರಬಲವಾದ ಸದನದ ಜಂಟಿ ಸಮಿತಿಗಳು. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಅವು ಎರಡೂ ಕೂಡ ಸ್ಥಾಯಿ ಸಮಿತಿಗಳು ಅಂತ ಹೇಳ್ತಾರೆ, ಸ್ಟ್ಯಾಂಡಿಂಗ್ ಕಮಿಟೀಸ್. ವರ್ಷದುದ್ದಕ್ಕೂ ಕಾರ್ಯನಿರ್ವಹಣೆ ಮಾಡುವಂಥ ಸಮಿತಿಗಳು, ಅವಕ್ಕೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳ್ತಾರೆ. ಅದಕ್ಕೆ ವಿರೋಧ ಪಕ್ಷದವರು ನಾಯಕರಾಗಿರ್ತಾರೆ. ಇಲ್ಲಿ ಅಂತೂ ಅಪೋಸಿಷನ್ ಲೀಡರ್ ಯಾರಿರ್ತಾರೋ, ಹಿ ಈಸ್ ದ ಚೇರ್ಮನ್ ಆಫ್ ದಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ಇಲ್ಲಿ ವಿಪಕ್ಷದ ಒಬ್ಬ ಸದಸ್ಯರು, ಲೀಡ್ರೇ ಆಗಬೇಕು ಅಂತೇನಿಲ್ಲ, ಎನಿ ಅಪೋಸಿಷನ್ ಪಾರ್ಟಿ ಮೆಂಬರ್, ಸೀನಿಯರ್ ಮೆಂಬರ್ ಈಸ್ ಮೇಡ್ ಆ್ಯಸ್ ದ ಚೇರ್ಮನ್ ಆಫ್ ದಿ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಈ ಎರಡೂ ಸಮಿತಿಗಳಿಗೆ ಸರ್ಕಾರದವರು ಮುಖ್ಯಸ್ಥರಾಗಿರಲ್ಲ, ನೆನ್ಪಿಟ್ಕೊಳ್ಳಿ. ಪೀಪಲ್ ಇನ್ ದ ಗವರ್ನಮೆಂಟ್, ರೂಲಿಂಗ್ ಬೆಂಚ್ ಅಂತಾರೆ. ಸೊ ರೂಲಿಂಗ್ ಬೆಂಚಲ್ಲಿ ಇರೋರು ಇಲ್ಲೂ ಚೇರ್ಮನ್ ಆಗಿರಲ್ಲ, ಇಲ್ಲೂ ಚೇರ್ಮನ್. ಅವರಿಗೆ ಆ ಚೇರ್ಮನ್ ಹುದ್ದೆ ಕೊಡಲಿಕ್ಕೆ ನೀವೇ ಸರ್ಕಾರ ನಡೆಸ್ತಾ ಇರೋದ್ರಿಂದ ಅವರನ್ನೇ ಚೇರ್ಮನ್ ಮಾಡಿದರೆ, ಅದಕ್ಕೆ ನಮ್ಮ ಮೇಷ್ಟ್ರು ಭಾಳ ಚೆನ್ನಾಗಿ ಹೇಳ್ತಿದ್ರು, ಕಳ್ಳನ ಕೈಯಲ್ಲಿ ಮನೆ ಕೀಲಿ ಕೊಟ್ಟಂಗೆ. ಕಳ್ಳನ ಕೈಯಲ್ಲಿ ಮನೆ ಕೀಲಿ ಕೊಟ್ಟು ಮನೆ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂದರೆ ಏನು ಮಾಡ್ತಾನೆ ಅವನು, ನೀವು ವರ್ಷದಲ್ಲಿ ಎಲ್ಲ ಗುಡಿಸಿ ಗುಂಡಾಂತರ ಮಾಡಿ ಕೀಲಿ ಹಾಕಿ ಹೋಗ್ತಾನೆ. ಯಾಕಂದ್ರೆ ಮೊದಲೇ ಕಳ್ಳ ಅವನು. ಸೊ ಕಳ್ಳನ ಕೈಯಲ್ಲಿ ಕೀಲಿ ಕೊಡೋದು ಎಷ್ಟು ಮೂರ್ಖತನವೋ, ಸರ್ಕಾರದವರ ಕೈಯಲ್ಲಿ ಇದರ ಚೇರ್ಮನ್ಶಿಪ್ ಕೊಡೋದು ಅಷ್ಟೇ ಮೂರ್ಖತನ. ಯಾಕೆ, ಅವರೇ ಸರ್ಕಾರ ನಡೆಸ್ತಿರ್ತಾರೆ, ತಾವು ಮಾಡಿದ ತಪ್ಪನ್ನು ಮುಚ್ಚಿ ಹಾಕಿಬಿಡ್ತಾರೆ, ಕವರಪ್ ಮಾಡಿಬಿಡ್ತಾರೆ. ಅದು ಆಗಬಾರ್ದು ಅಂಥೇಳಿ ವಿರೋಧ ಪಕ್ಷದವರಿಗೆ ಈ ಎರಡೂ ಸಮಿತಿಗಳ ಚೇರ್ಮನ್ಶಿಪ್ಪನ್ನು ಕೊಟ್ಟಿರ್ತಾರೆ. ಅಪೋಸಿಷನ್ ಪಾರ್ಟಿಯವರೇ ಎರಡೂ ಕಡೆಗೆ ಚೇರ್ಮನ್ ಇರೋದರಿಂದ ಅವರ ಕಣ್ಗಾವಲನ್ನು ಹಾಕಿ ಸರ್ವೇಲೆನ್ಸನ್ನು ಮಾಡಿ ಎಲ್ಲಿ ತಪ್ಪಾಗಿದೆ ಅದನ್ನು ಎತ್ತಿ ತೋರಿಸಿ ಸರ್ಕಾರವನ್ನು ದಂಡಿಸುವ, ಅಧಿಕಾರಿಗಳನ್ನು ಶಿಕ್ಷಿಸುವ, ಸಚಿವರ ತಲೆದಂಡವನ್ನು ತೆಗೆದುಕೊಳ್ಳುವ ಕೆಲಸವನ್ನು ಈ ಎರಡೂ ಸಮಿತಿಗಳು ಮಾಡ್ತವೆ. ಸೊ ಇದರೊಂದಿಗೆ ನಾವು ಆ ವಿಷಯವನ್ನು ಮುಕ್ತಾಯ ಮಾಡ್ತೇನೆ. ಲೋಕಸಭೆ ಕಾರ್ಯಾಂಗವನ್ನು ಹೇಗೆ ನಿಯಂತ್ರಣ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಿ. ಒಂದು ಎಕ್ಸಿಕ್ಯೂಟಿವ್ ಕಂಟ್ರೋಲ್ ಬಗ್ಗೆ ಹೇಳಿದೆ, ಇನ್ನೊಂದು ಹಣಕಾಸು ನಿಯಂತ್ರಣವನ್ನು ಹೇಗೆ ಮಾಡುತ್ತೆ ಅನ್ನೋದನ್ನು ಈ ಚರ್ಚೆಯಲ್ಲಿ ತಿಳ್ಕೊಂಡಿದ್ದೀರಿ. ಸೊ ಇದರೊಂದಿಗೆ ವಿಲ್ ಕನ್ಕ್ಲೂಡ್ ದ ಡಿಸ್ಕಷನ್ ಆನ್ ಲೋಕಸಭೆಯ ಕುರಿತಾದ ಚರ್ಚೆಯನ್ನು ಮುಗಿಸ್ತೇನೆ. ಮುಂದಿನ ಎಪಿಸೋಡಲ್ಲಿ, ನೆಕ್ಸ್ಟ್ ಸಂಚಿಕೆಯಲ್ಲಿ ರಾಜ್ಯಸಭೆಯ ಕುರಿತು ಮಾತನಾಡ್ತೇನೆ. ರಾಜ್ಯಸಭೆಯ ರಚನೆ ಏನು, ಅದರ ಅಧಿಕಾರ ಕಾರ್ಯಗಳೇನು ಅನ್ನೋದನ್ನು ನೆಕ್ಸ್ಟು ಸಂಚಿಕೆಯಲ್ಲಿ ವಿವರಣೆಯನ್ನು ಕೊಡ್ತೇನೆ. ಥ್ಯಾಂಕ್ ಯು.